ಖ್ಯಾತ ಪತ್ರಕರ್ತರು, ಲೇಖಕರು ರವಿ ಬೆಳಗೆರೆ ಅವರ ಹುಟ್ಟು ಹಬ್ಬ ಇವತ್ತು. ರವಿ ಕಾಣದ್ದನ್ನ ಕವಿ ಕಂಡ ಅಂತ ಹೇಳ್ತಾರೆ. ಹಾಗೆ ನೀವು ಕಾಣದ್ದನ್ನ ರವಿ ಕಂಡ್ರ? ಹೌದು, ರವಿ ಕಂಡಿದ್ದಾರೆ. ಅದೇ ನಮ್ಮ ಇವತ್ತಿನ ವಿಚಾರ. ಸ್ವತಃ ರವಿ ಬೆಳಗೆರೆ ಅವರೇ ಇದ್ದಾರೆ. ರವಿ ಬೆಳಗೆರೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಹೇಗಿತ್ತು ಇವತ್ತಿನ ದಿನ? ಇಟ್ ವಾಸ್ ವೆರಿ ಗುಡ್. ನನಗೆ ಬೆಳಗ್ಗೆನೊಂದು ಹೇಳಿದೆ, ಈಗಲೂ ಹೇಳ್ತೇನೆ, ನನ್ನ ಮಟ್ಟಿಗೆ ಇದೇನಂತ ದೊಡ್ಡ ಸಂಭ್ರಮ ಅಲ್ಲ. 56 ಆಗಿದೆ, ಆದ್ದರಿಂದ 57. ಹುಟ್ಟಿದಿನ ಆದ್ರಿಂದ ಬದುಕಿದ್ದೀನಿ. ಕರೆಕ್ಟಾಗಿ 57? ಎಲ್ಲ 2-3 ಕಳೆದೋಗಿರ್ಬೋದು. 57 ಅಂತ 56 ಕ್ರಾಸ್ ಆಯ್ತು. 56 ಜನ್ಮದಿನಗಳನ್ನ ನಾನು ಕಂಡಿದ್ದೇನೆ. ಅಂದ್ರೆ ಕೆಲವೊಬ್ರು 55ನೇ ಹುಟ್ಟು ಹಬ್ಬ ಅಂತ ಕೂಡ ಆಚರಿಸಿದ್ದಾರೆ. ಅದಕ್ಕೆ ಅದು ಚೆನ್ನಾಗಿರುತ್ತೆ, ಹಂಗಾದ್ರೆ ಒಳ್ಳೆಯದು. ಯಾಕೆ ಹುಟ್ಟಿದ್ವಿ ಅದು ನಮ್ಮ ಪ್ರಶ್ನೆ ಅಲ್ಲ. ಹೇಗೆ ಹುಟ್ಟಿದ್ವಿ ನಮ್ಗೆ ಗೊತ್ತಿಲ್ಲ. ಹುಟ್ಟಿದೀವಿ, ಆದ್ರಿಂದ ಬದುಕಿದೀವಿ. ಇನ್ನೂ ಬಣ್ಣ ಹಚ್ಕೊಳ್ಳೋಷ್ಟು ಕೂದಲು ಹೊಂದಿದೆ. ಸಾರ್ಥಕ ಬದುಕನ್ನ ಕಂಡಿದ್ದೀವಿ. ನಾನು ಬದುಕಿನ ಸಾರ್ಥಕತೆಯ ಬಗ್ಗೆ ಹೇಳೋದಾದರೆ, ನಾನು ಪ್ರತಿನಿತ್ಯ ಒಂದು ಹೊಸ ಕನಸಿನೊಂದಿಗೆ ಎದ್ದೇಳ್ತೇನೆ ಮತ್ತು ಮಲಗುವವರೆಗೂ ಆ ಹೊಸ ಕನಸನ್ನು ಸಾಕಾರ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕೋ ಅದೆಲ್ಲವೂ ಮಾಡ್ತೀನಿ. ನನ್ನ ಹಠ, ನನ್ನ ಹಠಮಾರಿತನ ನನ್ನನ್ನು ಇವತ್ತು ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸ್ಕೊಳ್ಳೋಕ್ಕೆ ತುಂಬ ಸಹಾಯ ಮಾಡಿದೆ. ದೇವತೆ ನಿನ್ನೆ ರಾತ್ರಿಯಿಂದನೇ ಫೋನ್ ಕಾಲ್ಸ್ 12ರಿಂದ ಶುರು ಆಗಿ ಬಹುಶಃ 3 ಗಂಟೆ ಮುಂದೆ ತುಂಬ ಜನ ಆತ್ಮೀಯರಿದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಜನಶ್ರೀ 400 ಜನ, ಪ್ರಾರ್ಥನಾ ಶಾಲೆಯಲ್ಲಿ 425 ಜನ ಇದ್ದಾರೆ ಮತ್ತು ಸಹಾಯಧನದ 3 ಜನ ಇದ್ದಾರೆ. ನನ್ನ ಪುಸ್ತಕದಲ್ಲಿ ಅವರೆಲ್ಲರಿಗೂ ನಾನು ಒಂದು ಅರ್ಥದಲ್ಲಿ ಹಿರಿಯ. ಸರ್, ತಮ್ಮ ಶ್ರೀಮತಿ ಅವ್ರು ಏನ್ ಗಿಫ್ಟ್ ಕೊಟ್ರು? ಅಯ್ಯೋ ರಾಮ, ಕೇಳಬೇಕು ಏನ್ ಕೊಟ್ಟೆ ಅಂತ. ನಾವು ತುಂಬಾ ವಿಜೃಂಭಣೆಯಿಂದ ಮಾಡೋದು. ಯಾಕೆಂದ್ರೆ ನಮ್ಮ ಮನೇಲಿ ಪ್ರತಿ ತಿಂಗಳಿಗೆ ಒಬ್ರು ಬರ್ಡೇ ಬರುತ್ತೆ. ಇಟ್ಸ್ ಸೋ ಬಿಗ್ ಎ ಫ್ಯಾಮಿಲಿ. ನಾನು ಒಬ್ಬಂಟಿಗ, ನಾನು ಬೆಳೆದಿದ್ದೆ ನಮ್ಮ ಅಮ್ಮನ ಜೊತೆಲಿ. ಈಗ ಹೆಣ್ಮಕ್ಳು ಮದುವೆ ಆಯಿತು, ಅವ್ರಿಗೆ ಮಕ್ಕಳಾದ್ರು. ಈ ಗಡಿಬಿಡಿಯಲ್ಲಿ ಬಹುಶಃ ಮರ್ತಿರ್ಬೇಕಾಕೆ ನನ್ನ ಹೆಂಡತಿ ನನಗೇನು ಕೊಡಬೇಕು ಅಂದ್ಕೊಂಡು ಹೇಳೋ ಗೊತ್ತಿಲ್ಲ. ಇನ್ನೂ ಬರ್ಡೇ ಮುಗಿದಿಲ್ಲ, ಆದ್ರಿಂದ ಬಹುಶಃ ಬರ್ತ್ ನೈಟ್. ಅಲ್ಲ, ಅವ್ರಿಗೆ ನೀವು ಸಿಕ್ಕಿದ್ರೆ ಇಲ್ಲ, ಅದೇ ದೊಡ್ಡ ಪ್ರಶ್ನೆ. ಸಿಕ್ಕಿದೆ. ನಾನು ಹಾಗೆ ಯಾರಿಗೂ ಸಿಗದೆ ಇರಬಾರ್ದು ಅನ್ನೋ ಥರದ್ದೇನು ಮಾಡ್ಕೊಳ್ಳೋದ. ಐ ಆಮ್ ಎ ವೆರಿ ಓಪನ್ ಪರ್ಸನ್. ಒಳ್ಳೆ ಅಡಿಗೆ ಮಾಡ್ಕೊಂಡು ಬಂದಿದ್ದು, ಊಟ ಮಾಡಿದೆ. ಅದೇ ಅಲ್ವಾ ಗಿಫ್ಟ್? ಎಸ್ ಎಸ್, ಇಷ್ಟೆಲ್ಲ ಮಾಡೋದು ಅದಕ್ಕೋಸ್ಕರ ತಾನೆ. ಆದರೆ ಆಕೆ ನೋಡಿ, ಬಹುಶಃ 75 ಮಾರ್ಚ್ 1975 ಮಾರ್ಚ್ 15ಕ್ಕೆ ನಾನು ಅವ್ರನ್ನ ಪ್ರಪೋಸ್ ಮಾಡಿದೆ. ಅವತ್ತಿಂದ ಇವತ್ತಿನವರೆಗೂ ಇದೇ ದಿನ ಅಲ್ಲ, ಜನವರಿ 1 ಅವ್ರ ಬರ್ಡೇ ದಿವಸ. ಅವತ್ತಿನಿಂದ ಇವತ್ತಿನ ತನಕ ನಾವಿಬ್ಬರು ಏನಿದೀವೋ ಪರಸ್ಪರ ಲೆಕ್ಕ ಕೊಟ್ಕೊಂಡಿದ್ದೀವಿ. ಬದುಕು ಹೇಗೆ ಸಾಕ್ತು, ದಟ್ಸ್ ಎ ಗ್ರೇಟ್ ಸ್ಟೋರಿ. ಶಿ ಹ್ಯಾಸ್ ಗಿವನ್ ಮಿ ಎವ್ರಿಥಿಂಗ್. ನನ್ನ ತಾಯಿನ ಆಕೆ ಬದುಕಿದ್ದಷ್ಟು ದಿವಸ ತುಂಬ ಚೆನ್ನಾಗಿ ಮಾಡಿಕೊಂಡ್ಳು. ನನ್ನನ್ನು ಬಹಳ ಅಕ್ಕರೆಯಿಂದ ನಾನು ಕೊಟ್ಟಂಥ ಎಲ್ಲ ತೊಂದರೆಗಳನ್ನು ಸಹಿಸಿಕೊಂಡು ಶಿ ಮ್ಯಾನೇಜ್ ಟು ಲಿವ್ ವಿತ್ ಮೈ. ಪ್ರಾರ್ಥನಾ ಶಾಲೆಗೆ ನಾನು ಅಣ್ಣ. ನನ್ನ ಅಲ್ಲಿ 425 ಸಿಬ್ಬಂದಿ ಇದ್ದಾರೆ. ಅವರೆಲ್ಲರ ಪಾಲಿಗೆ ನಾನು ಅಣ್ಣ. ನನ್ನ ಹಾಯ್ ಬೆಂಗಳೂರು ನನ್ನದೇ ಕುಟುಂಬ. ನನ್ನ ಶಕ್ತಿಪೀಠ ಅಂತ ಕರಿತಾ ಇರ್ತೀನಿ ನಾನು. ಓಮನಸೆ, ಪುಸ್ತಕದಂಡಿ ಎಂಪ್ಲಾಯೀಸು, ಅವರೆಲ್ಲ ತಮ್ಮ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಇನ್ನೇನು ಕೇಳಿ, ಅಟ್ ದಿಸ್ ಸ್ಟೇಜ್ ಆಫ್ ಮೈ ಲೈಫ್ ನಾನು ಕೇಳಿ ಪಡ್ಕೋಬೇಕಾಗಿರುವಂಥದ್ದು ಏನಿಲ್ಲ. ಖ್ಯಾತಿ, ಅಪಖ್ಯಾತಿ, ಕೀರ್ತಿ, ಅವಮಾನ ಎಲ್ಲವನ್ನೂ ಸಹಿಸ್ಕೊಂಡೆ ಮೇಲೆ ಬಂದಿದ್ದೀನಿ. ಪರ್ಸ್ನಲಿ ಫೀಲ್ ನನ್ನ ಯೋಗ್ಯತೆಯನ್ನು ಮೀರಿ ಈ ನಾಡು ನನ್ನನ್ನು ಗುರುತಿಸಿ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿದೆ. ಎಲ್ಲೆಲ್ಲಿ ನಾನು ಬಂದರೆ ಇವತ್ತು ಬೈಯಪ್ಪನಹಳ್ಳಿಯಿಂದ, ಹೊಸೂರು ರೋಡ್ನಿಂದ, ನಾನು ಅವ್ರನ್ನ ಯಾರು ನೋಡಿದವನು ಕೂಡ ಅಲ್ಲ. ಕೇವಲ ನನ್ನ ಬರವಣಿಗೆ, ಮಾತು
ಇವುಗಳನ್ನು ಕೇಳಿ ಅವ್ರು ಅದೇ ಹೇಳ್ತಾರೆ, ಸರ್ ನೀವು ಬರೀತಾ ಇದ್ರಿ, ಅದನ್ನು ಓದಿ ನಾವು ಜೀವನ ರೂಪಿಸ್ಕೊಡ್ಬೇಕು. ಬಿಗ್ಗೆಸ್ಟ್ ಕರೆಕ್ಟ್. ಆಟೋ ರಿಕ್ಷಾ ಚಾಲಕರ ಬಗ್ಗೆ ಹೇಳ್ತೀನಿ. ಒಂದ್ಸಲ ನನ್ನ ಕಾರ್ನ ಸರ್ವಿಸ್ ಕೊಟ್ಟೆ. ಸೊ ಅಲ್ಲಿಂದ ವಾಪಸ್ ಬರ್ಬೇಕಲ್ಲ ಮನೆಗೆ, ಒಂದು ಆಟ ಆಡ್ಕೊಂಡು ಬಂದೆ. ನಮ್ಮ ಮನೆ ಹತ್ರ ಬರ್ಸಿದ್ದಂಗೆ ಅವನು ನಮ್ಮ ಮನೆ ಬೋರ್ಡ್ ನೋಡ್ದ, ಹೈ ಬೆಂಗಳೂರು ಬೋರ್ಡ್ ಇತ್ತು. ಸಖತ್ತಾಗಿ ಬರೀತಾನೆ ಸರ್ ನನ್ನ ಮಗ. ಅವನಿಗೆ ನಾನೇ ಅದು ಅಂತ ಗೊತ್ತಾಗಲಿಲ್ಲ. ಸೊ ದೋಸ್ ಆರ್ ದಿ ರಿಯಲ್ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಫಾರ್ ಅಸ್. ನನಗೆ ಒಬ್ಬ ಓದುಗ, ಒಬ್ಬ ವೀಕ್ಷಕ, ಪ್ರೇಕ್ಷಕ, ಆತನ ಪ್ರೀತಿ, ಆಕೆಯ ಪ್ರೀತಿ, ಅದು ತುಂಬ ದೊಡ್ಡದು ಅನಿಸುತ್ತೆ. ಲೈಫ್ ಹ್ಯಾಸ್ ಗಿವನ್ ಮೀ ಇನ್ ಪ್ಲೆಂಟಿ. ಎಷ್ಟು ನನಗೆ ಯೋಗ್ಯತೆ ಇದೆಯೋ ಇಲ್ಲವೋ ಅದೆಲ್ಲ ಬೇರೆ ವಿಷಯ. ಆದರೆ ನನಗೆ ಬೇಕಾದಷ್ಟು ಕೊಟ್ಟು ನನ್ನನ್ನು ತುಂಬ ಚೆನ್ನಾಗಿ ಬದುಕು ನೋಡ್ಕೊಂಡಿದೆ. ನಮ್ಮಮ್ಮ ಶಿ ವಾಸ್ ಎ ಪೂರ್ ಲೇಡಿ, ಬಡ ಮೇಷ್ಟ್ರಾಕೆ. 1979 ಪಾಠ ಮಾಡೋರು. ಆಕೆಗೆ ಅರ್ಧ ಬಳ್ಳಾರಿಯ ನಗರದ ಈಗಿನ ನಾಗರಿಕರೇಂತಾರೆ ಅವರೆಲ್ಲರಿಗೂ ನಮ್ಮಮ್ಮ ಅಮ್ಮ. ಅರ್ಧ ಇದಕ್ಕೆ ಪಾಠ ಮಾಡಿದ್ದಾರೆ. ತುಂಬ ಗೌರವದಿಂದ ಆಕೆಯನ್ನು ನಡೆಸ್ಕೊಡ್ತು ಸಮಾಜ. ನನಗೆ ಒಳ್ಳೆ ಬಾಲ್ಯ ಸಿಗಲಿಲ್ಲ. ಆ ಕೊರಗು ನನಗೆ ಇವತ್ತಿಗೂ ಇದೆ. ಏನ್ ಮಿಸ್ ಮಾಡ್ತೀರಾ ಬಾಲ್ಯದಲ್ಲಿ? ನಮ್ಮ ಅಪ್ಪನ ಫೋಟೋ ಕೂಡ ನೋಡಿ ನಾನು. ಹಿ ವಾಸ್ ಜಸ್ಟ್ ಎ ಪಿಕ್ಚರ್ ಆನ್ ದ ಮ್ಯಾಂಟಲ್ ಪೀಸ್. ಆತನ ದನಿಯನ್ನು ಕಲಿಸಲಿಲ್ಲ, ಆತನ ಈಜು ಕಲಿಸಲಿಲ್ಲ, ಸೈಕಲ್ ಕಲಿಸಲಿಲ್ಲ. ಇದ್ದವ್ರು ನಾವಿದ್ರೆ, ನಾನು ನನ್ನ ತಾಯಿ. ಆಕೆ ಇದ್ದಿದ್ರೆ, ನಾನು ಮೊನ್ನೆ 4 ಚಂದ್ರಶೇಖರ್ ನಾನು ಮಾತಾಡ್ತಾ ಕೂತಾಗ ಒಂದು ಮಾತು ಬಂತು, ಸತ್ತೋಗೋದಕ್ಕೆ ಒಪ್ಪಿಗೆಪ್ಪ, ಆದರೆ ಸತ್ತೇ ಹೋಗೋಕ್ಕೆ ಮತ್ತು ಬರೋಕ್ಕೆ ಆಗದಿರೋಷ್ಟು ಸತ್ತೋಗೋದು ಹೆಂಗೆ ಅಂತ ಮಾತಾಡ್ತಾ ಇದ್ದೆ. ಹಾಗೆ ಆಕೆ ನನಗೆ ತುಂಬ ಒಳ್ಳೆ ಆರೋಗ್ಯ ಕೊಟ್ಟಳು. ನಾನು ಇಷ್ಟು ಕೆಡಿಸ್ಕೊಂಡ್ರು ಅದು ಕೆಡಲ್ಲ ಅನ್ನೋಷ್ಟು ಒಳ್ಳೆ ಆರೋಗ್ಯವನ್ನು ಕೊಟ್ಟಳು. ಶಿ ಟಾಟ್ ಮೀ, ನನಗೆ ಕಲಿಸಿದ್ದು, ಓದಿಸಿದ್ದು, ಇದಲ್ಲ, ಇದು ನೀನು ಮಾಡ್ತಿರೋ ತಪ್ಪು ಅಂತ ಇವತ್ತಿಗೂ ನನ್ನ ಆತ್ಮ ಕನಸಿದೆ. ತಿದ್ದಿದ್ದಾರೆ, ಸಾಕಷ್ಟು ತುಂಬಾ. ಅಮ್ಮನ ಬಗ್ಗೆ ಮತ್ತೆ ನಾನು ತಮ್ಮ ಜೊತೆ ಮಾತನಾಡ್ತೀನಿ. ಈಗ ಬನಶಂಕರಿಯಿಂದ ಸ್ವತಃ ಬೆಳಗೆರೆ ಅವರ ಪತ್ನಿ ಲಲಿತಾ ಬೆಳಗೆರೆ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ ಸ್ವತಃ ತಮ್ಮ ಪತಿ ರವಿ ಬೆಳಗೆರೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಏನ್ ಮಾತನಾಡ್ತಿರ್ತಾವ್? ಹಲೋ, ಹೇಳಿಮಾ, ಹೇಳಿ. ಎಷ್ಟೋ ರೀತಿಯ ಹುಟ್ಟುಹಬ್ಬಗಳನ್ನೆಲ್ಲ ನೋಡ್ಕೊಂಡು ಬಂದರು. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಈ ಹುಟ್ಟುಹಬ್ಬದಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ದಿನದಲ್ಲಿ ನನಗೆ ಮೊದಲು ತುಂಬಾ ನೆನಪಾಗ್ತಿರೋದು ಅವ್ರ ಅಮ್ಮ. ನಾನು ಅವ್ರ ಮನೆಗೆ ಹೋದಾಗ ಅಲ್ಲಿ ಅವ್ರ ಹುಟ್ಟಿದ ಹಬ್ಬ ಮೊದಲನೇ, ಬಹುಶಃ ನಾನು ಅವ್ರನ್ನ ನೋಡಿದ್ದು 74 75 ನನ್ನನ್ನ ಹುಟ್ಟಿದ ಹಬ್ಬಕ್ಕೆ ಕರೆದಿದ್ರು. ಮಾರ್ಚ್ 15ನೇ ತಾರೀಕು ಹೋದೆ. ನಾನು ಅವತ್ತು ಇವತ್ತರೂ ಕಣ್ಣಲ್ಲಿ ಕಟ್ಟದಾಗಿದೆ ಆ ದೃಶ್ಯ ನನಗೆ. ಮನೆ ಮುಂದೆ ಉದ್ದಗೂ ಅಕ್ಕಿ ಹಿಟ್ಟಿನ ಎಳೆ ರಂಗೋಲಿ ಹಾಕಿದ್ರು, ಚಿತ್ತಾರ ಬಿಡಿಸಿದ ಮನೆ ಉದ್ದಗೂ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವರ ಕೆಲವು ಫ್ರೆಂಡ್ಸ್ ಇದ್ರು, ಯಾವಾಗ್ಲೂ ಬಿಳಿ ಡ್ರೆಸ್ ಅಲ್ಲಿರೋರವರು. ಅದಂದ್ರೆ ಅವ್ರ ಅಮ್ಮ ತುಂಬಾನೇ ಸ್ಮಾರ್ಟ್ ಅನ್ಸಿದ್ರು. ಹೆಚ್ಚು ಕಡಿಮೆ ನಾನು ಆಗ ತುಂಬಾ ಹೆಚ್ಚು ಹೋಗಿರ್ಲಿಲ್ಲ ಅವ್ರ ಮನೆಗೆ. 2-3 ಸಲ ಹೋಗಿ ಮಾತಾಡ್ಸ್ಕೊಂಡ್ ಬಂದಿದ್ದೆ. ಆಗ ನಾನು ಸ್ವಲ್ಪ ಕಷ್ಟಪಟ್ಟು ದುಡ್ದಿದ್ರಲ್ಲಿ ಅವ್ರಿಗೊಂದು ಗಿಫ್ಟ್ ಅಂತ ತಗೊಂಡಿದ್ದೆ. ಒಂದು 3-in-1 ಅಂತ ಕೊಟ್ಟು ಅದಕ್ಕೆ ಲಿಲ್ಲಿ ಅಂತ ಹೆಸರಿಟ್ಟಿದ್ರು. ಒಂದು 3-in-1 ಒಂದು ಟೇಪ್ ರೆಕಾರ್ಡರ್ ತಗೊಂಡಿದ್ವಿ. ಅದಕ್ಕೆ ಅವರು ಲಿಲ್ಲಿ ಅಂತ ಹೆಸರು ಕೊಟ್ರು. ಯಾಕಂದ್ರೆ ಇನ್ನು ಸ್ವಲ್ಪ ಲಲಿತಾನ ಹೆಸರು ಕೊಡೋ ಅಷ್ಟು ಧೈರ್ಯ ಇರಲಿಲ್ಲ ಅವ್ರಿಗೆ ಅನ್ಸುತ್ತೆ, ಅದಕ್ಕೆ ಹೆಸರು ಕೊಟ್ಟಿದ್ರು. ಆಮೇಲೆ ನಾವು ಆಗ ನನ್ಗೆ ಅನ್ನಿಸ್ತು, ಅವ್ರ ಮನೆಗೆ ಹೋದಾಗ ಅವ್ರ ಅಮ್ಮ ನೋಡಿ ಬಹಳ ಸಂತೋಷ ಆಯ್ತು. ಅವ್ರ ಅಷ್ಟು ಸಂಭ್ರಮದಿಂದ ಮಗನಿಗೆ ಹುಟ್ಟಿದ ಹಬ್ಬನ. ಆಗ ನನಗೆ ಗೊತ್ತಾಯ್ತು, ಪ್ರತಿ ಹುಟ್ಟುಹಬ್ಬದಲ್ಲೂ ಅವರೊಂದು ಕವನವನ್ನ ಬರೀತಾ ಇದ್ರು. ಪ್ರತಿ ಹುಟ್ಟದ ಹಬ್ಬದಲ್ಲೂ ಒಂದು ಸ್ಟುಡಿಯೋ ಕರ್ಕೊಂಡೋಗಿ ಫೋಟೋ ತೆಗಿಸ್ತಾ ಇದ್ರು. ಅದು ಫೋಟೋಗಳೆಲ್ಲ ನೋಡಿದೆ ನಾನು. ಆಮೇಲೆ ಅವ್ರ ಮನೆ ವಾತಾವರಣನೇ ಬಹಳ ಖುಷಿ ಅನ್ನಿಸ್ತು. 4-6 ಜನ ಫ್ರೆಂಡ್ಸ್ ಕೂತ್ಕೊಂಡು ಮುಖೇಶ್ ಹಾಡುಗಳೆಲ್ಲ ಹಾಕಿ, ಕೆಲವು ಹಾಡುಗಳನ್ನ ತುಂಬಾ ಇಷ್ಟವಾದ ಹಾಡುಗಳನ್ನೆಲ್ಲ ಹಾಕಿ, ಸ್ನೇಹದ ಆಚರಣೆಯಲ್ಲಿ ಅವ್ರ ಹುಟ್ಟಿದ ಹಬ್ಬದ ಆಚರಣೆ ನಡೀತು. ಅದನ್ನ
ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ಆಗ ತುಂಬಾನೇ ಖುಷಿ ಆಯ್ತು. ಅಲ್ಲ, ನಿಮ್ಮನ್ನ ಪಟಾಯಿಸಕ್ಕೆ ಹಾಡುಗಳನ್ನ ಹಾಕಿದ್ದು ಅಂತ ಹೇಳ್ತಿದ್ದಾರೆ. ಅದು ಗೊತ್ತಾಗಿರ್ಲಿಲ್ಲ ನನಗೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಮ್ಮ ಮಗಂದು ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಅವ್ರು ಏನ್ ಮಾಡ್ತಾ ಇದ್ರು, ಪ್ರತಿ ಹಬ್ಬದಲ್ಲೂ ಒಂದು ಪುಳಿಯೋಗರೆ ಅವ್ರ ಹುಟ್ಟಿದ ಹಬ್ಬದಲ್ಲಿ. ಆಮೇಲೆ ಹೂರಣದ ಕಡುಬುನ ಬಳ್ಳಾರಿಲಿ ನೋಡಿದ್ದೆ, ಅದು ಫಸ್ಟ್. ನಮ್ಮ ಕಡೆ ಅದೆಲ್ಲ ಇರ್ಲಿಲ್ಲ, ನಾವು ಮೈಸೂರು ಕಡೆಯಿಂದ ಬಂದಿದ್ದರಿಂದ ಅದಷ್ಟು ನಮಗೆ ಗೊತ್ತಿರಲಿಲ್ಲ. ಹೋಳಿಗೆ ಗೊತ್ತಿತ್ತು, ಕಡುಬು ಒಬ್ಬಟ್ಟು ಗೊತ್ತಿತ್ತು, ಹೂರಣದ ಕಡುಬು ಗೊತ್ತಿರ್ಲಿಲ್ಲ. ಅದು ತುಂಬಾ ಇಷ್ಟ ಆಗೋಯ್ತು ನಮ್ಮ ಮನೆ ಮಂದಿಗೆಲ್ಲ. ಅದು ಪ್ರತಿ ಹುಟ್ಟಿದ ಹಬ್ಬದಲ್ಲೂ ಮಾಡ್ತಾ ಇದ್ರು. ಸುಮಾರು ವರ್ಷ ನಾನು ಅದನ್ನ ನಡ್ಸ್ಕೊಂಡ್ ಬಂದೆ. ಆಮೇಲೆ ಕೆಲವು ಅದಾಗ್ಲಿಲ್ಲ, ಅದಂಗೆ ಬಿಟ್ಟೋಯ್ತದ್ದು. ಬಟ್ ಹುಟ್ಟಿದ ಹಬ್ಬ ದಿವಸ ನಾನು ತುಂಬಾ ಜ್ಞಾಪಿಸ್ಕೊತೀನಿ, ಅವ್ರ ಅಮ್ಮನ ಜ್ಞಾಪಿಸ್ಕೊತೀನಿ, ಅವ್ರ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊತೀನಿ. ರವಿ ಸರ್ಗೆ ಎಲ್ಲಾ ರೀತಿಯ ಏನೇನು ಕಷ್ಟಪಟ್ಟಿದ್ದಾರೋ ಅದೆಲ್ಲದಕ್ಕೂ ಶ್ರಮಕ್ಕೆ ತಕ್ಕ ಹಾಗೆ ಅವ್ರಿಗೆ ಇನ್ನೂ ಸರಿಯಾದ ರೀತಿಯಲ್ಲಿ ಏನೇನು ಬೇಕೋ ಎಲ್ಲವೂ ದೊರಕಲಿ ಅಂತ ನಾನು ಕೇಳ್ಕೊತಾನೆ ಇರ್ತೀನಿ, ಪ್ರಾರ್ಥಿಸ್ತಾನೆ ಇರ್ತೀನಿ. ಅಲ್ಲ ಮೇಡಮ್, ನೀವು ಅವ್ರನ್ನ ಏನು ಫಸ್ಟ್ ಗಿಫ್ಟ್ ಅಂದ್ರೆ ಫಸ್ಟ್ ಹುಟ್ಟಿದ ಹಬ್ಬ ದಿವಸ ಟೇಪ್ ರೆಕಾರ್ಡ್ ಕೊಟ್ಟಿದ್ರಿ, ಇವತ್ತೇನ್ ಕೊಟ್ಟಿದ್ದೀರಿ? ಹೌದು, ನಾನಿವಾಗ ಏನಿಲ್ಲ, 2 ಶರ್ಟ್ ಬಂದಿದ್ದೀನಿ. ಅವ್ರ 2 ಶರ್ಟ್ ತಗೊಂಡೋಗಿ ಕೊಡ್ತೀನಿ. ಪ್ರತಿ ಹುಟ್ಟಿದ ಹಬ್ಬದಲ್ಲಿ 2 ಶರ್ಟ್ ಕೊಡ್ತೀನಿ. ಸ್ವಲ್ಪ ದಿವಸ ಏನ್ ಮಾಡ್ತಾ ಇದ್ದೆ ಅಂದ್ರೆ, ನನ್ನ ದುಡಿಮೆ ಸಾಕಾಗ್ತಿರ್ಲಿಲ್ಲ, ಅವ್ರ ಹತ್ರನೇ ದುಡ್ಡಿಸ್ಕೊಂಡು ಅವ್ರಿಗೊಂದು ಗೋಲ್ಡ್ ತಗೊಂಡೋಗಿ ಕೊಡ್ತಿದ್ದೆ. ಉಂಗುರನೋ, ಚೈನೋ, ಸಮಥಿಂಗ್ ಒಂದು ಪೆಂಡೆಂಟೋ ಏನೋ ಒಂದು ಕೊಡ್ತಾ ಇದ್ದೆ. ಅವ್ರಿಗೆ ಗೋಲ್ಡ್ ಹಾಕೊಳ್ಳೋದು ಅಷ್ಟಲ್ಲೇ ಇತ್ತು. ಆಮೇಲೆ ಅದು ನಾವೇ ತೆಗೆದಿಟ್ಕೋಬೇಕು, ಮತ್ತೆ ಅದನ್ನು ಕಾಪಾಡೋದು ನಮ್ದೇ ಕೆಲಸ ಆಗಿತ್ತು. ಇಷ್ಟ ಆಗಿದೆ ಅಂತ ಹೇಳಿದ್ರು. ಓಕೆ, ಯಾವಾಗ್ಲೂ ಅವ್ರು ಹುಟ್ಟಿದ ಹಬ್ಬನ ಹಾಗೇನೆ ಅವ್ರಿಗೇನು ಒಂದಂದ್ರೆ ಸಂಭ್ರಮ ಅನ್ನೋದು ನಮ್ಮಲ್ಲಿ ಬಡತನದಲ್ಲೂ ಇದೆ, ಸಿರಿತನದಲ್ಲೂ ಇದೆ. ಆದ್ರೆ ಸಂಭ್ರಮ ಯಾವತ್ತೂ ತಪ್ಪಿದ್ದಲ್ಲ ನಮ್ಮಲ್ಲಿ. ಅವಾಗ ಒಂದು 2 ರೂಪಾಯಿ ಖರ್ಚು ಮಾಡ್ತಿದ್ದವ್ರು ಇವತ್ತು ಒಂದು 2 ಲಕ್ಷ ಖರ್ಚು ಮಾಡ್ಬೋದು, ಅಥವಾ 5 ರೂಪಾಯಿ ಏನೋ ತಗೊಂಡ್ಬರ್ತಿದ್ರು, ಒಂದು 50,000 ಕೊಡ್ಬೋದು ಇವತ್ತು. ಆದ್ರೆ ಅವಾಗ ಸಂತೋಷ ಸಂಭ್ರಮ ಏನಿದೆ ಅದು ಯಾವತ್ತಿಗೂ ಇದೆ. ಬಟ್ ಅಷ್ಟೇ, ಪ್ರತಿ ಹುಟ್ಟಿದ ಹಬ್ಬದಲ್ಲೂ ಅಷ್ಟೇ ಏನಾದ್ರು ಒಂದು ಹೊರಗಡೆ ಹೋಗೋದು, ಸ್ವಲ್ಪ ಇದು ಮಾಡೋದು, ಆ ಥರ ದೇವಸ್ಥಾನ ಅವೆಲ್ಲ ಇಲ್ಲ. ಸಣ್ಣ ಪುಟ್ಟ ಇದನ್ನ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿಸ್ಕೊಂಡು ಎಲ್ಲರೂ ವಿಶ್ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿದ್ದು ಇತ್ತೀಚೆಗೆ. ಮಕ್ಕಳು ಪ್ರಾರಂಭ ಆದ್ಮೇಲೆ ಈಗ ಕೇಕ್ ಸಂಭ್ರಮಗಳು ಬಂತು, ಅಲ್ಲಿವರೆಗೂ ಇರಲಿಲ್ಲ. ತುಂಬಾ ಸರಳವಾಗಿ ಆಚರಿಸ್ಕೊತಾ ಇದ್ರಿ, ತುಂಬಾ ಸಂತೋಷ ಆಗ್ತಾ ಇದ್ರಿ. ನೀವು ಮಿಸ್ ಮಾಡ್ಕೊಳ್ತೀರಾ? ತುಂಬಾನೇ ಮಾಡ್ಕೊಳ್ಳುತ್ತೆ. ಬಟ್ ಆದ್ರೆ ಯಾವಾಗ್ಲೂ ಒಂದು ಆಲೋಚನೆ ಇರತ್ತಲ್ಲ, ನೆಂದವರ ಮಂದಲ್ಲಿ ಇದ್ದೇ ಇರ್ತಾರವ್ರು. ಯಾವಾಗ್ಲೂ ಅದ್ರ ಬಗ್ಗೆ ಒಂದು ನಮ್ಮಲ್ಲೇ ಒಂದು ಕಾಂಪ್ಲಿಮೆಂಟರಿ ಸಂದೇಶಗಳಿದ್ದೇ ಇರುತ್ತೆ. ನಾವು ಮಿಸ್ ಮಾಡ್ಕೋತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅನ್ನೋದೇ ನನಗೆ ಜಾಸ್ತಿ. ಅವಳು ಪ್ರೊಟೆಸ್ಟ್ ಅದು ಅವತ್ತಿನ ಅದೇನೋ ಇದೆ ಅಂದ್ರೆ, ಸ್ವಲ್ಪ ಈ ಭಾವನಾ ಮದ್ವೆ ನಡೆಯಬೇಕಾಗಿತ್ತು. ತುಂಬಾ ಬ್ಯುಸಿ ಆಗೋದ್ರು ಅವರು. ಆ ಟೈಮಲ್ಲಿ ಬಹಳ ಮನೆಗೆ ಬರೋದು ಅಪರೂಪ ಆಗ್ತಾ ಹೋಯ್ತು. ವಾರಕ್ಕೆ 3 ದಿವಸ ಇದ್ದಿದ್ದು, 4 ದಿವಸ ಇದ್ದಿದ್ದು, 2 ದಿವಸ, 1 ದಿವಸ, ವಾರಕ್ಕೆ 1 ದಿವಸ, ಕೊನೆಯಲ್ಲಿ ಅದು ಇಲ್ದಂಗೆ ಆಯ್ತು. ಆಗ ನನಗೇನು, ನಾನು ಏನೆಲ್ಲ ಸ್ನಾನ ಮಾಡುವಾಗ ಬಿಂದಿನ ತೆಗೆದು ಇಡ್ತಿದ್ನಲ್ಲ, ಅದನ್ನ ನನಗೆ ಯಾಕೋ ನೋಡೋಣ ಎಷ್ಟು ದಿವಸಕ್ಕೆ ಬರ್ತಾರೆ ಅಂದ್ಬಿಟ್ಟು ಒಂದು ಸ್ಕ್ವೇರ್ ಹಾಕ್ಬಿಟ್ಟು ಒಂದೊಂದೇ ಬಿಂದಿ ಅಂಟಿಸ್ತಾ ಹೋಯ್ತಿದ್ದೆ. ಅಂದಾಜು ಒಂದು 30-40 ದಿವಸದ ಮೇಲೆ ಆಗಿದೆ ಅನ್ಸುತ್ತೆ. ಅವಾಗ ಒಂದ್ ದಿವಸ ಬಂದ್ರು, ಇದೇನ ಹಿಂಗ್ ಬಿಂದಿ ಇಟ್ಟಿದೀಯಾ ಅಂತ ಕೇಳಿದ್ರು. ಅದು ನೀವು ಬರ್ದೇ ದಿವಸದ ಲೆಕ್ಕ ಅಂತ ಹೇಳಿದೆ. ಅವಾಗಿಂದ ಬಂದಿನ ಒಂದೊಂದು ಬಿಂದಿ ತೆಗ್ಸೋಗ್ತೀನಿ ಅಂತ ಹೇಳಿ ಭರವಸೆ ಕೊಟ್ರು. ಕೆಲವು ದಿವಸ ನಡೆಸಿದ್ರು ಕೂಡ. ಮತ್ತೆ ಹಂಗೆ ನಡೀತಾ ಇದೆ, ಬಿಂದಿ ಇಡೋದು ತೆಗಿಯೋದು, ಇಡೋದು ತೆಗಿಯೋದು. ನನಗೆ ಆಕೆಯ ಸೂಕ್ಷ್ಮತೆ ಅರ್ಥ ಆಗುತ್ತೆ. ಯಾವಾಗಲೂ ನಾವು ತಪ್ಪು ಮಾಡೋದೇನು ಅಂದ್ರೆ, ವಿ ಟೇಕ್ ಪೀಪಲ್ ಫಾರ್ ಗ್ರಾಂಟೆಡ್. ನನ್ನ ಹೆಂಡತಿ ಎತ್ತಾಡ್ಬಿಡು ಅಂತ ಹಾಗಾಗದೆ ತನ್ನದೇ ಆದ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾಳೆ. ಪ್ರೊಟೆಸ್ಟ್ ಅಂದ್ರೆ ಏನಿಲ್ಲ, ಮತ್ತೆ ನಮ್ಮಿಬ್ಬರ ಮಧ್ಯೆ ಯಾವ ವೈರುಧ್ಯವೂ ಇಲ್ಲ, ಜಗಳಾಗಿಲ್ಲ, ಅದೆಲ್ಲ ಇಲ್ಲ. ಆದ್ರೆ ಇವತ್ತು ನೀನು ಮನೆಗೆ ಬಂದಿಲ್ಲಲ್ಲ, ಬಿಂದಿಟ್ಟಿದ್ದೀನಿ ಅಂತ ಒಂಥರ ಮುನಿಸ್ಕೊಳ್ಳಿ. ಅವ್ರು ಆ ಮುನ್ಸನ್ನು ಎಷ್ಟು ಸುಂದರವಾಗಿ ಹೇಳ್ಬೋದು ಗೊತ್ತಾ? ಸುಮ್ಮನೆ ನ್ಯಾಗಿಂಗ್ ವೈಫ್ ಅಲ್ಲ ಆಕೆ. ಯಾವತ್ತೂ ಸಿಡ್ಕೋದು, ದುಃಖ ಪಡೋದು, ಅಳೋದು, ಹಠ ಮಾಡೋದು ಯಾವುದೂ ಇಲ್ಲದ ಬಹಳ ಏನು ಹೇಳಬೇಕು ಅಂದರೆ, ಅದಕ್ಕೆ ನೋಡಿ, ನಮಗಿಂತ ದೊಡ್ಡವ್ರನ್ನ ಮದುವೆ ಆದರೆ ಬೆನಿಫಿಟ್. ಏನೋ ತಪ್ಪು ಮಾಡಿದಾಗ ಹೊಟ್ಟೆಗೆ ಹಾಕು ಅಂತ ಹೇಳ್ಬಿಟ್ಟು ನಾನು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಹರ್. ನನ್ನ ತಾಯಿ ಬಿಟ್ಮೇಲೆ ಅವಳೇ ನನ್ನ ಬದುಕು ನೋಡೋಕ್ಕೆ ಬಂದು ನನ್ನೊಂದಿಗೆ ಪಡಬಾರದ ಕಷ್ಟಗಳನ್ನೆಲ್ಲ ಪಟ್ಟು, ನಾನು ತುಂಬ ಐ ಆಮ್ ನಾಟ್ ಎನ್ ಈಸಿ ಪರ್ಸನ್ ಟು ಹ್ಯಾಂಡಲ್.
ಐ ಆಮ್ ಎ ಗುಡ್ ಫಾದರ್, ಗುಡ್ ಫ್ರೆಂಡ್, ಗುಡ್ ಬಾಸ್, ಗುಡ್ ಕಲೀಗ್, ಎವ್ರಿಥಿಂಗ್. ಹೌದು. ಆದರೆ ಮೆನಿ ಟೈಮ್ಸ್ ಐ ಫೇಲ್ ಆಸ್ ಎ ಹಸ್ಬೆಂಡ್. ತುಂಬ ಅದು ನಮ್ಮ ಜೀವನಗಳೇ ಆಗಿದೆ. ನಾವು ನಮ್ಮ ಸುತ್ತ ರೇಷ್ಮೆ ಗೂಡು ಕಟ್ಕೊಂಡು ಅದರೊಳಗೆ ಮಧ್ಯೆ ಸಿಕ್ಕು ಸಾಯುವಂತಹ ರೇಷ್ಮೆ ಹುಳ ಇದೆಯಲ್ಲ, ಅದಕ್ಕೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಪತ್ರಿಕೋದ್ಯಮ ಅಂದರೆ ಹೀಗೆ. ಮತ್ತು ನಾನು ಏನೇನು ಮಾಡಿದೆ ಅದೆಲ್ಲದರ ಹಿಂದೆ ಆಕೆಯ ಕೈ ಇದೆ. ನಾನು ಯುದ್ಧ ಭೂಮಿಗೆ ಹೋದೆ, ಅಲ್ಲಿಂದ ರಿಪೋರ್ಟ್ ಮಾಡಿದೆ. ಕರ್ನಾಟಕದ ಮೊದಲನೇ ಮನುಷ್ಯ ನಾನು ಕಾರ್ಗಿಲ್ ಬ್ಯಾಟಲ್ಗೆ ಕಾಯ್ದಕ್ಕೆ. ಅಫ್ಘಾನಿಸ್ತಾನಕ್ಕೆ ಏಕೈಕ ಕನ್ನಡಿಗ. ಆ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ನಿಮ್ಗೆ ಕೈ ಜೋಡಿಸ್ತೀವಿ? ನೋಡಿ, ಕೈ ಜೋಡಿಸೋದಕ್ಕಿಂತ ನೀನು ಹೋಗ್ಬೇಡ, ನನಗೆ ಭಯ ಆಗುತ್ತೆ, ನೀನು ಹೋಗ್ಬೇಡ, ಹಿಂಗೆ ಅಂದ್ಬಿಟ್ಟಿದ್ರೆ ನನ್ನ ಗತಿ ಏನಾಗೋದು? ರವಿ ಹೋಗ್ಬಾ, ಒಳ್ಳೆದಾಗಲಿ, ನಿನ್ನ ಸಾಹಸಕ್ಕೆ ನನ್ನ ಬೆಂಬಲ ಇರುತ್ತೆ. ಇಬ್ಬರು ಏಕವಚನದಲ್ಲೇ ಮಾತಾಡ್ಕೋತೀವಿ. ಎಲ್ಲರೂ ಇದ್ದಾಗ ಬಹುವಚನ ಬರುತ್ತೆ, ವಚನ ಸಾಹಿತ್ಯ ಶುರುವಾಗುತ್ತೆ. ಆಕೆ ನನಗೆ ಕೊಟ್ಟಂತಹ ನೆಮ್ಮದಿ ಇದೆಯಲ್ಲ, ಮನೆಯನ್ನು ನೋಡ್ಕೋತೀನಿ, ಹೊರಗಡೆ ಪ್ರಪಂಚ ನೀನು ನೋಡ್ಕೊ, ನಿನ್ನ ಕೆಲಸ ನೀನು ಮಾಡ್ಕೊ, ಹಾಗೆ ಅನ್ನುವಂಥ ದೊಡ್ಡ ಮನಸ್ಸಿಲ್ಲ. ಇಟ್ಸ್ ರಿಯಲಿ ಗ್ರೇಟ್. ಇವತ್ತು ನಮ್ಮ ಸಮಸ್ಯೆ ಅಂದರೆ ಇಬ್ಬರೇ ನಡ್ಕೊಂಡು ಹೋಗಿ ಎಲ್ಲಾದರೂ ನಿಂತ್ಕೊಂಡು ನಮ್ಮ ಪಾನಿಪುರಿ ತಿನ್ನಕ್ಕ ಪ್ರೈವೇಟ್ ಲೈಫ್ ಇರೋದಿಲ್ಲ ನಮ್ಮಂಥವ್ರಿಗೆ. ಅಂಥದ್ರಲ್ಲೂ ಕೂಡ ಆಯಿತು, ನೀನು ಮಾಡೋದು, ನೀನು ಗೆಲ್ಲು, ನೀನು ಗೆಲ್ಲಬೇಕು. ಇವತ್ತು ನಾನು ಮನೆಗೆ ಹೋದರೆ ಗೇಟಲ್ಲಿ ನಿಂತ್ಕೊಂಡು ಶಿರಿಸಿರಿಸ್ಮಿ ಕಳಿಸ್ಕೊಡೋವಾಗ ಗೇಟ್ವರೆಗೂ ಬಂದು ರವಿ ಹೋಗ್ಬಾ. ಅದು ಒಂದು ದಿವಸದ ಕಷ್ಟ ಆಗಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. 39 ವರ್ಷ ಆಯಿತು ನಾವಿಬ್ಬರು ನಮ್ಮ ಇದು ಮಾಡಿ. ಮದುವೆ ಆಗಿ ಒಂದು 35 ವರ್ಷ ಆಯಿತು. ಈ 35 ವರ್ಷದಲ್ಲಿ ದೇವರ ತಲೆ ಮೇಲಿನ ಹೂ ತಪ್ಪಿದ್ರೆ ತಪ್ಪಬಹುದು. ಆಕೆಯ ಎಕ್ಸ್ಪ್ರೆಷನ್ ಆಫ್ ಲವ್, ಎಕ್ಸ್ಪ್ರೆಷನ್ ಆಫ್ ಹ್ಯಾಪಿನೆಸ್. ಆಕೆ ಮುಂದೆ ಹೇಳಿ ನಾನು ಏನು ಬಾತ್ರೂಮ್ ಗೋಡೆ ತುಂಬ ಬಿಂದಿ ಇಟ್ಟಿದ್ದಾರೆ ನನಗೆ ಅಂತ ದಡ್ಡ ನಾನು ಏನು ಬಿಂದಿ ಹಚ್ಚಿಟ್ಟಿದ್ಯಾ? ತಾವು ಯಾವತ್ತು ಬರಲಿಲ್ವ ಮನೆಗೆ? ಅವತ್ತು ಬಿಂದಿ ಹಚ್ಚಿ ಈ ಹಳೆ ಕಾಲದಲ್ಲಿ ಹಾಲು ಹಾಕೋರು ಒಂದು ಹೊಸ್ತು ಮೇಲೆ ಇದು ಹಾಕೋರು ಎಷ್ಟು ದಿವಸ ಹಾಕಿ ಲೆಕ್ಕ ಇರಲಿ ಲೆಕ್ಕ ಇರಲಿ ನೋಡಿ. ಅದು ಕೂಡ ನಾವು ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಪಾರ್ಟ್ನರ್ಸ್. ಅಯ್ಯೋ ಏನೋ ಬಿಂದಿ ಇಟ್ಟಿದ್ದಾರೆ ಬಿಡು ಅನ್ನೋ ಥರ ಅಲ್ಲ ಅದು. ದಟ್ ಇಸ್ ರೈಟ್ ವೇ ಆಫ್. ಹೌದೌದು, ನೀವು ಪ್ರೊಟೆಸ್ಟ್ ಕೂಡ ಕಿರ್ಚಾಡಿದ್ರೆ ಹತ್ತಿರ ದಾಖಲಾಗಬಹುದು, ಆಗದೆ ಹೋಗ್ಬೋದು. ಆದರೆ ಬಿಂದಿಗಳು ನೋಡಿದಾಗ ನನಗೆ ಅನಿಸುತ್ತೆ, ಅಯ್ಯೋ ಮನೆಗೆ ಹೋಗಿ ಎಷ್ಟು ದಿವಸ ಆಯಿತು. ಸಮ್ಟೈಮ್ಸ್ ಮಂತ್ಸ್ ಟುಗೆದರ್ ನಾವು ಮೀಟ್ ಮಾಡಲ್ಲ, ಫೋನ್ನಲ್ಲೇ ಸಂಸಾರ ಆಗ್ಬಿಡುತ್ತೆ. ಊಟ ಮಾಡಿದ್ಯಾ, ಔಷಧಿ ತೊಗೊಂಡ್ಯಾ, ನಿದ್ದೆ ಬಂತ. ಆಕೆಗೂ ಸಾಕಷ್ಟು ವಯಸ್ಸಾಗಿದೆ. ಆ್ಯಂಡ್ ವಯಸ್ಸಾಗಿದೆ ಅನ್ನೋದಕ್ಕಿಂತ ಹಣ್ಣಾಗ್ಬಿಡ್ಯಾಳೆ. ಹಣ್ಣು ಮಾಡಿದ್ದೀನಿ ನಾನು. ಈಗ ರಾತ್ರಿ ನಾನು ಪ್ರತಿ ದಿವಸ ಒಂದು ಫೋನ್ ಮಾಡ್ತೀನಿ, ಏನೇ ಊಟ ಆಯ್ತಾ, ನೀನು ಫೋನ್ ಮಾಡಬೇಡ ಅಂತ. ನೀನು ಫೋನ್ ಮಾಡಿದ್ರೆ ಮೊಮ್ಮಕ್ಕಳು ಹೇಳ್ತಾರೆ, ರಿಂಗ್ ಕೇಳಿಸುತ್ತೆ ಅವಕ್ಕೆ. ಆಮೇಲೆ ಐ ಆಮ್ ಪ್ಲೇಯಿಂಗ್ ವಿತ್ ಗ್ರ್ಯಾಂಡ್ ಚಿಲ್ಡ್ರನ್. ಮೊಮ್ಮಕ್ಕಳ ಜೊತೆ ಇದ್ದೇನೆ, ಡಿಸ್ಟರ್ಬ್ ಮಾಡೋದು. ಹೌದು, ಐ ವಾಸ್ ಇನ್ ದಿ ನಕ್ಸಲ್ ಮೂವ್ಮೆಂಟ್. ಅವಾಗ ಮಾವೋವಾದಿ ಚಟುವಟಿಕೆ ಅಂತ ಈಗೇನಂತೀರಿ ನೀವು, ಅದು ಇಟ್ ವಾಸ್ ಬ್ರ್ಯಾಂಡೆಡ್ ಆಸ್ ನಕ್ಸಲ್ ಆಕ್ಟಿವಿಟಿ. ನಕ್ಸಲ್ ಬರಿ ಅಂತ ಒಂದು ಹಳ್ಳಿ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ. ಅಲ್ಲಿ ಶುರುವಾದಂತಹ ರೈತ ಚಳವಳಿ ಇದೆಯಲ್ಲ, ಅದಕ್ಕೆ ನಕ್ಸಲ್ ಬಾಡಿ ಮೂವ್ಮೆಂಟ್ ಅಂತಾನೆ ಅಂತಾರೆ. ನಕ್ಸಲ್ ಬರಿ ಅಲ್ಲ. ನಕ್ಸಲ್ ಬಡಿ ಸಿದ್ಧಾಂತವನ್ನು ಕರ್ನಾಟಕಕ್ಕೆ ಬಹಳ ಲೇಟಾಗಿ ನಾವು ಪರಿಚಯ ಮಾಡಿಸಿದ್ವಿ. ಬಟ್ ತೆಲುಗಿಗೆ, ಆಂಧ್ರಕ್ಕೆ ಪರಿಚಯ ಮಾಡಿಸಿದವರು ಕೊಂಡಪಲ್ಲಿ ಸಿದ್ದರಾಮಯ್ಯ ಅವರು. ಅವರ ಒಡನಾಟದಲ್ಲಿ ನನಗೆ ತುಂಬ ವರ್ಷ ಇದ್ದೆ. ಕಾಡುಗಳಲ್ಲಿ ಅವರ ಆ್ಯಕ್ಷನ್ಸ್ ಇರ್ತಾರೆ, ಹಲ್ಲೆ ಮಾಡೋದರಲ್ಲಿ, ಅದರಲ್ಲೂ ನಾನು ಪಾಲ್ಗೊಳ್ತಾ ಇದ್ದೆ. ಆಂಧ್ರದ ಪೊಲೀಸರು ನಾನು ತುಂಬ ಹೊಡ್ಕೋರು. ಅವಾಗ ನಾನು ಮನೋಹರ್ ಅನ್ನೋ ಹೆಸರಲ್ಲಿ ನಕ್ಸಲಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ. ಆಮೇಲೆ ಸ್ವಲ್ಪ ನನಗೆ ಆ ನಕ್ಸಲ ಸಿದ್ಧಾಂತ ಮತ್ತು ಅವರ ಆ್ಯಕ್ಟಿವಿಟಿ ಎರಡು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಹೋಯಿತು. ಕೊಲೆಗಳಾಗ್ಬಿಡವು. ನನ್ನ ಪ್ರಶ್ನೆ ಏನಿತ್ತು ಅಂದರೆ, ಜನರು ಮಾಡಬೇಕಾಗಿತ್ತು ಅದು, ಕೊಲೆನೇ ಆಗಲಿ ಅದು ಜನರ ಮೂಲಕ ಆಗಬೇಕು. ನೀವು ಯಾಕೆ ಹೋಗಿ ಗುಂಡು ಹಾಕ್ತೀರಿ? ಈ ಥರದ್ದೆಲ್ಲ ಒಂದು ಸ್ವಲ್ಪ ತಕರಾರುಗಳಿದ್ದು ನನಗೆ. ಆ ಕಾರಣಕ್ಕೆ ಅಲ್ಲಿಂದ ದೂರ ಆದೆ. ಕೊಂಡಪಲ್ಲಿ ಸೀತಾರಾಮಯ್ಯನವರು ಅರೆಸ್ಟ್ ಆಗೋಕ್ಕೆ ಮುಂಚೆ, ಅರೆಸ್ಟ್ ಅಂದರೆ ಇದು ಸರೆಂಡರ್, ತುಂಬ ವಯಸ್ಸಾಗಿತ್ತು ನಮಗೆ ಅವ್ರಿಗೆ. ನಮಗೇನು ಅನಿಸ್ತು ಅಂದರೆ, ಅವರು ನ್ಯಾಯಾಲಯದ ಆಜ್ಞೆ ಮೇಲೆ ಜೈಲಲ್ಲಿದ್ದರೆ ಸಾಕು, ಸುಖವಾಗಿದ್ದರೆ ಸಾಕು, ಸಾಯದೇ ಇದ್ದರೆ ಸಾಕು ಅನ್ನೋ ಇದಿತ್ತು. ಅದಕ್ಕೆ ಸುಮಾರು 3 ತಿಂಗಳ ಮುಂಚೆ ನನ್ನ ಮನೇಲಿದ್ದರು, ತಿಂಡಿಗಟ್ಟಲೆ ಇದ್ದರು. ನಮ್ಮಮ್ಮ ಮತ್ತು ಕೊಂಡಪಲ್ಲಿ ಸೀತಾರಾಮಯ್ಯ ಇಬ್ಬರಿಗೂ ವಯಸ್ಸಾಗಿತ್ತು. ಕೂತ್ಕೊಂಡು ಮಾತಾಡೋರು. ಇವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ತಿದ್ದೆ ಒಂದು ಸಲ. ಹತ್ತಿಗೆ ಔಷಧಿ ಹೊಡಿಬಾರ್ದಲ್ವಾ ಅಂತ ನಮ್ಮಮ್ಮ ಕೇಳೋದು. ಹೌದಮ್ಮ, ಔಷಧಿ ಹೊಡೆಯೋದ್ರಿಂದ ಹತ್ತಿ ಗಿಡ ಬೇಯಿಸೋದು ಹೋಗುತ್ತೆ, ಕ್ವಾಲಿಟಿ ಇರಲ್ಲ, ಅದನ್ನೆಲ್ಲ ಹೇಳೋರು.
ಅರೆಸ್ಟ್ ಆಗಿ ಫೇಮಸ್ ಆಗಿ ದೊಡ್ಡದಾಗಿ ಫೋಟೋ ಬಂತಲ್ಲ, ಎಂಥ ಕೆಲಸ ಮಾಡಿದ್ಯೋ, ಅವ್ರಿಗೆ ನಾನು ಪಾಪ ಏನು ಮಾಡಿಕೊಟ್ನೋ, ಏನು ತಿಂದರು ಏನಿಲ್ವೋ ಅಂತ ನಮ್ಮಮ್ಮ ಹಲವರು. ನಕ್ಸಲೈಟ್ ಮೂಮೆಂಟ್ ನನಗೆ ಬದುಕುವ ದಾರಿನ ಕಲಿಸ್ತು. ಸುನಿಲ್, ನೀವು ಕೇಳಿದ್ರಲ್ಲ, ನನ್ನಲ್ಲಿ ನಿಜವಾದ ಆತ್ಮವಿಶ್ವಾಸವನ್ನು ತುಂಬಿದ್ದು ನಕ್ಸಲಿ ಚಳವಳಿ, ಎಡಪಂಥೀಯ ಸಿದ್ಧಾಂತ. ಎಲ್ಲೋ ಬೇಕಾದ್ರೂ ಬದುಕಿರ್ತೀನಿ ಬಿಡು ಅನ್ನುವಂಥ ಒಂದು ಕಠೋರವಾದ, ಅಂದರೆ ವಜ್ರಕಾಯ ಅಂತೀವಿ ನಾವು, ಆ ತರಹದನ್ನು ಎಡಪಂಥೀಯ ಚಳವಳಿಗಳು ಮಾಡ್ತವೆ. ಸೇಫ್ ಝೋನಲ್ಲೇ ಆಟ ಆಡೋದ್ರಲ್ಲಿ ಏನು ವೈಶಿಷ್ಟ್ಯ ಇಲ್ಲ. ಸೇಫ್ ಝೋನಪ್ಪ, ನಿನ್ಗೆ 5 ರೂಪಾಯಿ ಕೊಡ್ತೀನಿ, ನಾಳೆ ನೀನು ಕೊಡ್ತೇವೆ ವಾಪಸ್ಸು ಅಂತ. ಅಲ್ಲೇ ಆ ಥರದ್ದು ಯಾವುದೂ ಇಲ್ಲ. ಇವತ್ತು ರಾತ್ರಿ ನನ್ನನ್ನು ಕಾಮ್ರೇಡ್ ಅಂತ ಅಂದ ಮನುಷ್ಯ ನಾಡಿದ ರಾತ್ರಿ ಒಳಗಾಗಿ ಶವವನ್ನು ನಾನು ನೋಡ್ತಾ ಇದ್ದೆ. ಅಂದರೆ ಬದುಕಿನ ಉತ್ಸಾಹವನ್ನು ತುಂಬಿಕೊಟ್ಟಿದ್ದು ನಕ್ಸಲ್ ಚಳವಳಿ. ನಾನು ಅದರಿಂದ ಪ್ರಭಾವಿತನಾಗಿ ತುಂಬ ಓದ್ಕೊಂಡೆ, ಬರೆದೆ. ಕಾರ್ಲ್ ಮಾರ್ಕ್ಸ್ನ ಪುಸ್ತಕಗಳನ್ನು ಈ ವ್ಯಾಸಪೀಠ ಅಂತೇಳಿ ಬ್ರಾಹ್ಮಣರ ಮನೆಗೆ ಇರ್ತಾರೆ, ಭಗವದ್ಗೀತೆ ಅಥವಾ ರಾಮಾಯಣ ಮಹಾಭಾರತ ಓದಲಿಕ್ಕೆ ಒಂದು ಸ್ಟ್ಯಾಂಡ್ ಅದು. ಆ ಥರ ಇಟ್ಕೊಂಡು ದಾಸ್ ಕ್ಯಾಪಿಟಲ್ ಓದ್ತಾ ಇದ್ದೆ, ತುಂಬ ಓದಿದೆ. ನನಗೆ ಓದನ್ನು, ಅಲೆಮಾರಿತನವನ್ನು, ಹಠವನ್ನು, ಛಲವನ್ನು ಮತ್ತು ಬದುಕೋದ್ರೆ ಹೀಗೇ ಇರಬೇಕು, ಹೇಗೋ ಇರಬೇಕು ಅಂದರೆ ಹೇಗೋ ಬದುಕೊಡ್ತೀವಿ, ಅದು ಮಾತಲ್ಲ, ಅದು ಹೀಗೆ ಬದುಕಬೇಕು ಅಂತ ಕಲಿಸಿದ್ದು ನನಗೆ ನಕ್ಸಲೀಯ ಚಳವಳಿ. ಅದು ಸುಮಾರು 1979ರಿಂದ 81ವರೆಗೂ ನಾನು ತುಂಬ ಸಕ್ರಿಯಾಗಿದ್ದೆ. ಸುಮಾರು ಕೇಸುಗಳಿದ್ದು ನನ್ನ ಮೇಲೆ. ಹರಿಶ್ಚಂದ್ರ ರೆಡ್ಡಿ ಅಂತ ಒಬ್ಬನ ಕೊಲೆ ಆಗುತ್ತೆ. ಅಂದರೆ ಆ ಕೊಲೆ ಕೂಡ ಒಂದು ಸಭಾ ನಿರ್ಣಯ, ಅದು ಸುಮ್ಮನೆ ನಮ್ಮ ವೈಯಕ್ತಿಕ ರಾಗದ್ವೇಷಗಳಿಗೆ ಮಾಡಿದ ಕೊಲೆ ಅಲ್ಲ. ಹೇಗೆ ಒಬ್ಬ ಜಮೀನ್ದಾರನನ್ನು ಫೈಟ್ ಮಾಡಬೇಕು. ಇವನು ಇಷ್ಟು ದುಷ್ಟ, 800 ಎಕರೆ ಇತ್ತು ಸುಮ್ಮನೆ, 2 ಕೆರೆ ನೀರನ್ನು ಅವ್ರನ್ನೇ ಪಿಕ್ತ. ರೈತರಿಗೆ ನೇಣು ಹಾಕಕ್ಕೆ ಅಂತ ಮನೇಲಿ ನೆಣಗಮ್ಮ ಮಾಡ್ಕೊಂಡಿದ್ದ. ಹಿ ವಾಸ್ ಅನ್ ಆಂಟಿ ಸೋಷಿಯಲ್ ಎಲಿಮೆಂಟ್. ಸೊ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಹಳ್ಳಿಗೂ ಹೋಗಿ ಒಂದು ಕಾರ್ನರ್ ಮೀಟಿಂಗ್ ಅಂತ ಮಾಡ್ತಾ ಇದ್ವಿ. ಅವಾಗ ನಮಗೆ ತುಂಬ ಹಳೆ ಅಭ್ಯಾಸ ಅದು. ಜನರನ್ನ ಕರೆದ್ಬಿಟ್ಟು ನಿಮ್ಮ ಅಭಿಪ್ರಾಯ ಏನು, ಈತನಿಗೆ ಏನು ಪಾಠ ಹೇಳ್ಬೋದು, ಹೇಗೆ ಪಾಠ ಹೇಳ್ಬೇಕು, ಅಥವಾ ಈತನನ್ನು ಏನು ಮಾಡಬೇಕು. ಹಾಗೆ ನಡೆಸಿದಂಥ ಅನೇಕ ಮೀಟಿಂಗ್ಗಳಲ್ಲಿ ಹರಿಶ್ಚಂದ್ರ ರೆಡ್ಡಿನ ಕೊಲೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ನಕ್ಸಲಿಯ ಮೂಮೆಂಟ್ ಬರುತ್ತೆ. ಆಮೇಲೆ ಏನಾಯಿತು ನಾನು ಹೇಳಬೇಕಾಗಿಲ್ಲ ನಿಮಗೆ, ಹಿ ವಾಸ್ ಕಿಲ್ಡ್ ಅಷ್ಟೇ. ಅದ್ರ ಬಗ್ಗೆನು ಆ ಜಮೀನ್ದಾರಿ ಪದ್ಧತಿಯ ವಿರುದ್ಧ ಕಹಳೆ ಮೊಳಗಿಸಿದ ಹಲವೇ ಜನರ ಪೈಕಿ ನಾನೊಬ್ಬನ ಅಷ್ಟೇ. ನಂದೇನು ಹೆಗಳಿಕೆ ಇಲ್ಲ. ಪೊಲೀಸರು ಸಹಜ ಹುಡ್ಕೋರು, ನಾನು ಎಲ್ಲಿರ್ಬೇಕು ಅಲ್ಲಿರ್ತಿದ್ದೆ. ನನ್ನನ್ನು ಹುಡುಕಕ್ಕೆ ಆಗಷ್ಟೇ ಅಲ್ಲ, ತೀರಾ ಮೊನ್ನೆ ತನಕ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ನನ್ನನ್ನು ಹುಡುಕಕ್ಕೆ ಅಂತ ಪೊಲೀಸರು ಬಂದಿದ್ರು. ಹಾಗೆ ಬಂದಂಥ ಪೊಲೀಸರೇ ನನ್ನ ಹೆಂಡತಿಗೆ, ಅಮ್ಮ ನಾವು ಪೊಲೀಸರು, ನಾವು ಬಂದಿದ್ದೀವಿ, ನಮ್ಮ ಕರ್ತವ್ಯ ನಾವು ಮಾಡಬೇಕು, ನಮ್ಮ ಕೈಗೆ ಸಿಗದೇ ಇರೋ ಹಂಗೆ ನೋಡ್ಕೊಳ್ಳಿ ಅಂತ ನಾನು ಹೆಂಡತಿಗೆ ಹೇಳ್ಬಿಡೋರು. ನಾನು ಯಾವತ್ತೂ ಕೂಡ ಕಾನೂನು ಭಂಗ ಮಾಡೋದರಲ್ಲಿ ಉತ್ಸಾಹ ತೋರಿಸಲಿಲ್ಲ. ಆದರೆ ವೆನ್ ಇಟ್ ಕೇಮ್ ಟು ದಿ ಕ್ವಶನ್ ಆಫ್ ಸರ್ವೈವಲ್, ನಮ್ಮ ಎಕ್ಸಿಸ್ಟೆನ್ಸ್ಗೆ ನೀವು ಸವಾಲು ಹೊಡ್ತೀರಿ ಅಂತಂದರೆ ಎಸ್ ಆ್ಯಂಡ್ ದಟ್. ನಾನು ಮೊದಲು ಐಡೆಂಟಿಫೈ ಆಗಿದ್ದು ಆಸ್ ಎ ಶಾರ್ಟ್ ಸ್ಟೋರಿ ರೈಟರ್, ಸಣ್ಣ ಕಥೆಗಾರ. ನಾನು ಬರೆದ ಕಥೆಗಳ ಬಗ್ಗೆ ನನಗೆ ಇವತ್ತು ತುಂಬ ಪ್ರೀತಿ ಇದೆ. ಅದು ನನ್ನ ಮಗು ನಾನು ಬರೆದೆ ಅಂತಲ್ಲ. ಪ್ರಾಬ್ಲಿ ದಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಟೈಮ್ ಆಫ್ ಮೈ ಲೈಫ್. ಮೊದಲ ಕಥೆ ಯಾವುದು? ಮೊದಲ ಕಥೆ ಚಿಲುಮೆ ಅಂತ ಒಂದು ಪತ್ರಿಕೆ ಬರುತ್ತೆ, ಕಂಪ್ನಿಯಿಂದ ಪ್ರಿಂಟ್ ಆಗುತ್ತದೆ. ಅದರಲ್ಲೂ ಒಂದು ಕಥೆ ಬರೆದ್ರೆ ನಮ್ಮ ಅಮ್ಮ ಅದನ್ನ ಓದ್ಬಿಟ್ಟು ಏನೋ ಎಷ್ಟು ಚೆನ್ನಾಗಿ ಬರ್ತಿದ್ಯಾ, ನಿಮ್ಮ ಕಥೆ ಎಲ್ಲ ಬರೆಯೋಕ್ಕೆ ಬರುತ್ತೆ. ಸಾಹಿತಿಗಳ ಕುಟುಂಬ ನಮ್ಮದು, ಬೆಳಗೆರೆ ಫ್ಯಾಮಿಲಿಯಲ್ಲಿ ಬರೆಯೋರು ತುಂಬ ಇದ್ವಿ ನಾವು. ಅಮ್ಮನೇ ಸ್ಫೂರ್ತಿನ? ಅಮ್ಮ ಇಸ್ ನಾನಿನ್ನೂ ಹೊಕ್ಕಳು ಬಳ್ಳಿ ಕತ್ತರಿಸಿಲ್ಲ, ಇವತ್ತಿಗೂ ಆಕೆ ಇದ್ದಾಳೆ ಅಂತ ನನ್ನ ಭಾವನೆ. ಆಮೇಲೆ ಆ ಮನಸ್ಸು, ಆಕೆಯ ಚಿಂತನೆ ನೋಡಿ. ಒಂದು ಕಡೆ ಬಸ್ ನಿಲ್ತೆ, ಅದರ ಕಿಟಕಿ ಮೂಲಕ ಆಕೆ ಒಂದು ಮನೆ ತೋರಿಸ್ತಾಳೆ ನನಗೆ. ಮೊಣಕಾಲ್ಮೂರು ಹತ್ರ ಹಾನಗಲ್ ಗ್ರಾಮ ಅಂತ ಒಂದು ಗ್ರಾಮ ಇದೆ, ಸಣ್ಣ ಊರು. ನೋಡಪ್ಪ ಇದು ನಿಮ್ಮ ಅಪ್ಪನ ಮನೆ, ಆದರೆ ಯಾವತ್ತೂ ಕೂಡ ಈ ಆಸ್ತಿ ಕೇಳಬೇಡ, ಇದಕ್ಕೆ ಪಾಲ್ದಾರನಾಗಿ ನೀವು ಬರಬೇಡ, ಯಾಕಂದ್ರೆ ನಾವು ದುರ್ಯೋಣ, ನಮಗೆ ಇರುವಾಗ ನಾವು ಯಾಕೆ ನಾವು ಹೋಗಬೇಕು ಅಂತ ಮಾತನ್ನು ಹೇಳ್ತಾಳೆ. 8ನೇ ಕ್ಲಾಸ್ನ ನಾನಿದ್ದೆ ಅವಾಗ. ಅವತ್ತಿನಿಂದ ಇವತ್ತಿನವರೆಗೂ ಇನ್ನೊಬ್ರದ್ದು ಬೇಡ, ಇನ್ನೊಬ್ರದಕ್ಕೆ ನಾನು ಕೈಸಲ್ಲ ಅಂತ. ಐ ಕ್ಯಾನ್ ಅರ್ನ್ ಮೈ ಲೈವ್ಲಿಹುಡ್. ನನ್ನ ಅನ್ನವನ್ನು ನಾನು ದುಡ್ಕೊಂಡು ತಿನ್ನಬಲ್ಲೆ. ನನಗೆ ಇನ್ನೊಬ್ಬರ ಆಸ್ತಿ ಹಾಕಬೇಕು ಅಲ್ವೇ, ಇನ್ನೊಬ್ಬರ ಸಂಪತ್ತು ನಮ್ಗೆ ಹಾಕಬೇಕು ಅಂತವನು ಏನು ಮಾಡೋದಿದೆ. ಆ ಸಣ್ಣ ಸಣ್ಣ ಆದರ್ಶಗಳೇ ನಮ್ಮನ್ನು ದೊಡ್ಡವರು ಮಾಡೋದು ಇವತ್ತಿನವರೆಗೂ, ನಾಟ್ ಟು ದಿಸ್ ಡೇ. ನನ್ನ ಜೀವನದ ಕಡೆ ಊಸಲಿನ ತನಕ ಆ ಆಸ್ತಿಯ ಮೇಲೆ ನಾನು ಕಣ್ಣು ಹಾಕಲ್ಲ. ದೊಡ್ಡ ಆಸ್ತಿ ಅಂತ ನಮ್ಮಪ್ಪ. ನಾನು ಲಲಿತಾ ಮೇಡಮ್ ಅವ್ರನ್ನ ಕೇಳಲೇಬೇಕು. ಮೇಡಮ್, ಕಥೆಗಾರರಾಗಿ ಅಂದ್ರೆ ಏನು ಕಥೆಗಳನ್ನ ಬರೀತಾ ಇದ್ರು ರವಿ ಬೆಳಗೆರೆ ಅವರು,
ನೀವು ಅವ್ರನ್ನ ಆ ಸಂದರ್ಭದಲ್ಲಿ ಯಾವ ರೀತಿ ನೋಡ್ತಿದ್ರಿ, ಹೇಗೆ ಇಷ್ಟ ಆಗ್ತಿದ್ರು ತಮ್ಗೆ? ಅರ್ಧ ನನಗೆ ಅವರ ಬರವಣಿಗೆನೆ ಬಹಳ ನಮ್ಮನ್ನ ಅವ್ರ ಹತ್ರಕ್ಕೆ ತಂತು ಅನ್ಸುತ್ತೆ. ನನಗೆ ನಾನು ತುಂಬಾ ಯಾವಾಗ್ಲೂ ನೆನಪಿಸ್ಕೊತಾ ಇರ್ತೀನಿ. ನನ್ನ ತಮ್ಮ ಕಾಲೇಜಿಂದ ಬರ್ಬೇಕಾದ್ರೆ ಅವನ ಹತ್ರ ಒಂದು ಬುಕ್ಸ್ ಜೊತೆ ಒಂದು ಪುಟಾಣಿ ನೋಟ್ ಬುಕ್ಸ್ ಕಾಣಿಸ್ತು. ಅದರಲ್ಲಿ ಮುಖೇಶ್ ಬಗ್ಗೆ ಒಂದು ಪುಟಾಣಿ ಆರ್ಟಿಕಲ್ ಇತ್ತು, ಒಂದು 8-10 ಸಾಲು. ಅದು ಬಹಳ ಚೆನ್ನಾಗಿತ್ತು. ಅದರ ನರೇಷನ್ ಮುಖೇಶ್ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಎಷ್ಟು ಚೆನ್ನಾಗಿ ಕೊಟ್ಟಿತ್ತು ಅಂದ್ರೆ ಇಡೀ ಅವನ ಇತಿಹಾಸನ ಅರ್ಧ ಹೇಳ್ದಾಗಿತ್ತು ಅದರಲ್ಲಿ. ನಾನು ಎಷ್ಟು ಚೆನ್ನಾಗಿ ಬರ್ದಾರೋ, ಯಾರೋ ನಿನ್ ಫ್ರೆಂಡ್ ಇದು ಮಾತಾಡ್ಸ್ಬೇಕಣೋ ಅಂತ ಹೇಳಿದೆ. ಹಾಗೆ ಅಲ್ಲಿ ಪರಿಚಯ ಆದಾಗ ಅವ್ರ ಬರವಣಿಗೆ ತುಂಬಾ ಇಷ್ಟ ಆಯ್ತು. ಅವ್ರಿಗೆ ಹೇಳಿದೆ ಕೂಡ ನಾನು, ತುಂಬಾ ಚೆನ್ನಾಗಿ, ನಿಮ್ ವಿದ್ಯೆ ಕೂಡ ತುಂಬಾ ಚೆನ್ನಾಗಿದೆ, ಅಲ್ಲಲ್ಲಿ ಸಣ್ಣ ಗ್ರಾಮರ್ ಮಿಸ್ಟೇಕ್ಸ್ ಮಾಡೋರು, ಕೆ ಅವನ್ನೆಲ್ಲ ಅದನ್ನ ಸರಿ ಮಾಡಿಸ್ಕೊಡಿ ಅಂತ ಪರಿಚಯ ಮಾಡಿಸ್ಕೊಂಡ್ರು. ಆಮೇಲೆ ಬರೆಯೋರೆಲ್ಲ ತುಂಬಾ ಚೆನ್ನಾಗಿ ಬರೀತಾ ಇದ್ರು. ಅದು ಬರವಣಿಗೆಗೆ ಮೊದಲು ನನ್ನ ತಮ್ಮ ತಂಗಿ ಎಲ್ಲ ಸೇರಿ ನಾವೆಲ್ಲ ಹೊರಗಡೆ ವಾಕ್ ಹೋಗ್ತಾ ಇದ್ವಿ. ಅಲ್ಲೊಂದು ಇಂದಿರಾ ಗಾಂಧಿ ಕಟ್ಟೆ ಮೇಲೆ ಕೂತ್ಕೊಂಡು ಹಲವಾರು ಕಥೆಗಳನ್ನ ಹೇಳಿದ್ದಾರೆ ನಮ್ಗೆ ಅವರು. ಪ್ರತಿಯೊಂದು ಕಥೆನೂ ಒಂದ್ ರೀತಿ ಅಚ್ಚರಿ ಮೂಡಿಸೋಗಿರೋದು. ಎಷ್ಟು ಚೆನ್ನಾಗಿದೆ ಕತೆ, ಎಲ್ಲಿ ಓದಿದ್ರಿ ಅಂತ ಕೇಳಿದ್ರೆ ನಾನು ಇವಾಗ ಕಲ್ಪನೆ ಮಾಡ್ಕೊಂಡಿದ್ದು ಅಂತ ಹೇಳೋರು. ಅಷ್ಟು ಅವರಲ್ಲಿ ಪ್ರಭಾವತಃ ಕಥೆಗಾರರಾಗಿದ್ರು ಅವರು. ತುಂಬಾ ಚೆನ್ನಾಗಿತ್ತು. ಪತ್ರಿಕೋದ್ಯಮಕ್ಕೆ ಬಂದ್ಮೇಲೆ ಕಥೆಗಳು ಕಡಿಮೆ ಆಗೋಯ್ತು ಅವ್ರದ್ದು. ಬಟ್ ಅದೊಂದು ಕಥೆಗಳು ಇವತ್ತಿಗೂ ನಾವು ತುಂಬಾ ಇಷ್ಟಪಡ್ತೀವಿ. ತುಂಬಾ ಮಿಸ್ ಮಾಡ್ಕೋತೀನಿ ಕಥೆಗಾರನ ಜೊತೆಗೂ. ಈಗಲೂ ಬರಿಬೇಕು ಅಂತ ಖುಷಿ ಆಗುತ್ತೆ ಕತೆ ಬರೆದ್ರು ಅಂದ್ರೆ, ಬಹಳ ಸಂತೋಷ. ಖಂಡಿತ ಹೇಳ್ತೀನಿ. ಆದ್ರೂ ಅವ್ರ ಬರವಣಿಗೆ ಸ್ಟೈಲ್ ಅಲ್ಲಿ ಕಥೆನೇ ಇರುತ್ತೆ. ಅವ್ರ ರೌಡಿಸಂ ಬಗ್ಗೆ ಬರೆದ್ರು ಅವ್ರ ಕತೆ ಇರುತ್ತೆ, ಒಂದು ವರದಿ ಬರೆದ್ರು ಅವ್ರ ಕತೆ ತರಾನೇ ಇರುತ್ತೆ. ಸೊ ಅವ್ರು ಮೊದ್ಲು ಕಥೆಗಾರರೇ ಅವರು, ಆಮೇಲೆ ಅವ್ರು ವರದಿ ಅಂತ ಒಂದು ಪ್ರಯತ್ನ ಮತ್ತೆ ಬರುತ್ತೆ. ವೀಣಾ, ಈಗ ನೀವು ಹೇಳ್ಬೇಕನ್ನ ಕಥೆ ಅನ್ನೋದು ಹೆಂಡತಿ ಅಲ್ಲ, ಪ್ರೇಯಸಿ ಅಲ್ಲ, ಹೆಂಡತಿ ಅದು. ಅದು ಸ್ವಲ್ಪ ನಿಷ್ಠೆ ಕೆಡಿಸ್ಕೊಂಡ್ರು ಕೂಡ ದೂರ ಆಗ್ಬಿಡುತ್ತೆ. ಕತೆ ಬರೆಯೋನು ಅದನ್ನು ಬಿಟ್ಟು ನೀವು ಪತ್ರಿಕೋದ್ಯಮ, ಕಾದಂಬರಿ, ಹಾಳುಮೂಳು 150 ಬರೆಯೋಕ್ಕೆ. ಆದರೆ ಕಥೆ ಸರಳವಾಗಿ ಬರೆಯೋದಿಲ್ಲ. ಅದನ್ನ ಮತ್ತೆ ಆ ತಪಸ್ಸಿಗೆ ಕೂತ್ಕೋಬೇಕು. ಅದಕ್ಕೆ ಅಂತ ಕೂತ್ಕೊಂಡ್ರೆ ಮಾತ್ರ ಅದು ಬರುತ್ತೆ ಹೊರತು ಸುಮ್ಮನೆ ಎಲ್ಲ ನಿಂತ್ಕೊಂಡು ಕತೆ ಬರೋದಕ್ಕಾಗಲ್ಲ. ಇಮ್ಯಾಜಿನೇಷನ್ ಬೇರೆ, ಕಥೆಯ ಚೌಕಟ್ಟು ಬೇರೆ. ನಾನು ಬಹುಶಃ ನನ್ನ ಇಡೀ ಜೀವಮಾನದಲ್ಲೂ 23 ತಪ್ಪು 24 ಕಥೆ ಮಾತಾಡ್ತೀನಿ. ನಾನು ತುಂಬಾ ಕಥೆಗಳನ್ನು ಬರೀಲಿಲ್ಲ. ಅಷ್ಟರಲ್ಲೇ ನನಗೇನಾಯ್ತು, ಒಂಥರ ಪತ್ರಿಕೋದ್ಯಮ ಸೆಳೆಯೋಕೆ ಶುರು ಮಾಡ್ತು. ಅದಕ್ಕೆಲ್ಲ ಜೀನ್ ಪೂಲ್ ಇದೆ ನನಗೆ. ನಾನು ಹೇಳೋ ಮಾತುಗಳು ಸುಮ್ಮನೆ ಏನೋ ರವಿ ಬೆಳಗೆರೆ ಉದ್ಭವ ಆಗುದಿಲ್ಲ. ತರಾಸು ನನ್ನ ತಾಯಿಯ ಚಿಕ್ಕಪ್ಪರಪ್ಪ ಮಕ್ಕಳವರು, ತರಸುಬ್ರಾಯರು, ನಗರಹಾವು ಸೀರೀಸ್ ಬರೆದಂಥವ್ರು. ಆಮೇಲೆ ಫ್ಯಾಮಿಲಿಲೇ ಆ ಕವಿತೆ ಎಲ್ಲವೂ ಇದೆ. ಆದರೆ ನನಗೆ ಕಥೆ ಕೊಟ್ಟಷ್ಟು ಸಮಾಧಾನ ಮತ್ತೆ ಯಾವುದು ಕೊಟ್ಟಿಲ್ಲ. ಐ ಆಮ್ ಎ ಹ್ಯಾಪಿ ಜರ್ನಲಿಸ್ಟ್. ನಾ ಹೇಳಿದಲ್ಲ, ಕರ್ನಾಟಕ ನನಗೆ ನನ್ನ ಯೋಗ್ಯತೆಯನ್ನು ಮೀರಿ ಕೊಟ್ಟಿದೆ. ತಗೊಳಪ್ಪ ಇದು ಅಂತ ಅದಷ್ಟು ಸುರಿದ್ಬಿಟ್ಟಿದೆ. ದುಡ್ಡು, ಕೀರ್ತಿ, ಅಪಕೀರ್ತಿ ಅದೆಲ್ಲ ಸರಿ ಒಂದು ಬಂದೆ. ಬಟ್ ಕಥೆ ಕೊಟ್ಟಂತಹ ಸಮಾಧಾನವನ್ನ ಇನ್ಯಾವ ಪ್ರಕಾರವೂ ಕೊಡೋಕ್ಕಾಗಲ್ಲ. ರವಿ ಬೆಳಗೆರೆ ಅವರೇ, ತಾವು ತುಂಬಾ ತಾಯಿನ ನೆನಪಿಸ್ಕೊಳ್ತೀರಿ. ನಿಮ್ಮ ಪ್ರತಿ ಮಾತಲ್ಲೂ ನಾವು ಅದನ್ನ ಗಮನಿಸ್ತೀವಿ. ತಾಯಿಯಿಂದ ನೀವು ಸಾಕಷ್ಟು ಕಲ್ತಿದ್ದೀರಿ ಅಂತ ಹೇಳ್ತಿದ್ದೀರಿ. ಅದನ್ನ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಟ್ಟಿದ್ದೀರಿ? ಶೋರ್. ಯಾಕೆಂದ್ರೆ ಇವೆಲ್ಲ ಅನುವಂಶಿಕವಾಗಿ ಬರುವಂಥವಲ್ಲ. ಅಂದ್ರೆ ನಮ್ಮ ಕಣ್ಣು, ಬಣ್ಣ, ತಲೆಗೂದಲು, ಬೆನ್ನು ಇದೆಲ್ಲ ಜೀನಲ್ಲಿ ಬರುತ್ತೆ. ಆದ್ರೆ ನೀವು ಆ ಪರಿಸರದಲ್ಲಿ ಮಗುನ ಬೆಳೆಸದೆ ಹೋದ್ರೆ, ನಾನು ಹೆಂಗೆ ನನ್ನ ಅಮ್ಮನ ನೋಡಿದೆ, ನನ್ನ ಮಗಳು ಹಂಗೆ ಅವರಮ್ಮನ ನೋಡ್ಕೋತಾರೆ. ನಾನು ಏನನ್ನ ಮಾಡಿದ್ನೋ ಅದು ನನ್ನ ಮಕ್ಕಳ ಮೇಲೆ ಪ್ರತಿಫಲಿಸ್ತಾ ಇರುತ್ತೆ. ಮಕ್ಕಳಿರ್ಲಿ, ಮೊಮ್ಮಕ್ಕಳಿರ್ಲಿ. ನನ್ನ ಮೊಮ್ಮಗ ಬೆಳಿಗ್ಗೆ ಹೇಳ್ತಿದ್ದ, ನಾನು ಇಂಥವ್ರನ್ನ ಆಗ್ಬೇಕು, ಕತೆ ಬರೀಬೇಕು ಅಂತ ಹಿಂಗೆ ಶಾಲೆ ಹಾಕೊಂಡು. ದಟ್ಸ್ ವಾಟ್ ದ ಪಿಕ್ ಫ್ರಮ್ ದಿ ಎನ್ವೈರನ್ಮೆಂಟ್. ಜೀನ್ ಪುಲಲ್ಲಿ ಬರಲ್ಲ ಅವು. ಹಾಗೆ ನನಗೆ ಅನೇಕವುಗಳನ್ನು ಕಲಿಸಿದಳು ನಮ್ಮ ಮೊಮ್ಮಗ ಹೇಳಿದ್ರಲ್ಲಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ? ಐ ಅಪ್ರಿಷಿಯೇಟ್ ಇಟ್. ನನಗೆ ಎನ್ಕರೇಜ್ ಮಾಡೋದು ಅದಕ್ಕೆ ನಾನು ಮಾಡಲ್ಲ. ಯಾಕಂದ್ರೆ ಮಕ್ಕಳೇನೋ ಆಟಕ್ಕೆ ಹೇಳಿರ್ತವೆ, ನಿನ್ನ ಕಥೆನೇ ಬರೀಬೇಕು ಅಂತ ನಾನು ಹೇಳಲ್ಲ. ಆದರೆ ಅವನಿಗೆ ಬರೀಬೇಕು, ಓದಬೇಕು ಅನ್ನೋ ದಾಹ ಇದೆಯಲ್ಲ, ಅದನ್ನು ಈ ವಯಸ್ಸಿನಲ್ಲೇ ನಾವು ಅವರಿಗೆ ಕಲ್ಪಿಸ್ಬೇಕು. ತುಂಬ ವಯಸ್ಸಾದ್ಮೇಲೆ ಏನು ಮಾಡೋಕ್ಕಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಶಾಲೆಗೆ ಮಕ್ಕಳನ್ನ ಸೇರ್ಸೋಕೆ ಬಂದಾಗ, ನೀವು 2ನೇ ವಯಸ್ಸಿನಿಂದ 10ನೇ ವಯಸ್ಸಿನವರೆಗೂ ಏನು ಕಲಿಸ್ತೀರಿ ಪರ್ಫೆಕ್ಟ್ ಆಗಿರುತ್ತೆ. ಅದು ಮನಸ್ಸಿನಲ್ಲೇ ಆಳವಾಗಿ ಬೇರುತ್ತೆ.
ಆ ಟೈಮಲ್ಲಿ ನೀವು ಟಿವಿ ನೋಡ್ಕೊಂಡು ಕೂತ್ರೆ ಅಥವಾ ಇನ್ನೇನು ಶಾಪಿಂಗ್ ಹೋಗ್ತೀನಿ ಅಂತ ಹೋದರೆ ಯು ಆರ್ ಲೂಸಿಂಗ್. ದಟ್ ಇಸ್ ಪ್ರೈಮ್ ಟೈಮ್ ಆಫ್ ಯುವರ್ ಲೈಫ್. ನಮ್ಮಮ್ಮ ನನ್ನನ್ನು ಹೆಂಗೆ ನೋಡಿಕೊಂಡ್ರು, ನಾನು ಹಾಗೆ ನನ್ನ ಮಕ್ಕಳನ್ನ ಎಸ್ ಅವ್ರನ್ನ ನೋಡ್ಕೊಂಡಿದ್ದೀನಿ ನಾನು. ಅವರಲ್ಲಿ ತುಂಬ ನನ್ನ ಮಗಳು ಮೊನ್ನೆ ಒಂದು ಪತ್ರ ಬರೆದಿದ್ಲು, ಬಹಳ ಚೆನ್ನಾಗಿತ್ತು. ನಿನ್ನ ನೋಟ, ಲುಕ್ಸ್, ಹ್ಯಾಬಿಟ್ಸ್ ಲೈಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ದೇ ಹ್ಯಾವ್ ಮೇಡ್ ಮೀ ಎ ಗುಡ್ ಜರ್ನಲಿಸ್ಟ್. ಬಾಯ್, ಐ ಲವ್ ಯು ಅಂತ ಹೀಗೆ ನನ್ನ ಮಗಳು ಬರೆದಿದ್ದು. ಅಂದರೆ ಅದರ ಅರ್ಥ ಇಷ್ಟೇ, ನೀವು ಮೊದಲು ಸರಿಯಾಗಿರಿ, ಆಮೇಲೆ ಮಕ್ಕಳಿಗೆ ಬಿಡಿಯೋಣ. ನೀವೇ ಸರಿ ಇಲ್ಲ ಅಂತಂದ್ರೆ ಯಾರೇನು ಮಾಡೋಕ್ಕಾಗ್ತದೆ? ಐ ಹ್ಯಾವ್ ಗಿವನ್ ದೆಮ್ ಆಲ್ ದಿ ಫ್ರೀಡಮ್. ನಮ್ಮ ಮನೇಲಿ ಫ್ರೀಡಮ್ ಯಾವತ್ತೂ ಕೊಡ್ತಾ ಇಲ್ಲ, ನಿರ್ಬಂಧನ ಅದೆಲ್ಲ ನಾನು ನಂಬಲ್ಲ. ದೇ ಶುಡ್ ಬಿ ಬ್ರಾಟ್ ಅಪ್ ಲೈಕ್ ದಟ್. ಅದು ನನ್ನ ಆಟ. ಮಗುನ ಹೊಡಿ ಕುಡ್ದು ಅಂತ ನನ್ನ ಹೆಂಡತಿ ಇವತ್ತು ಮೊಮ್ಮಕ್ಕಳು ಸುಮ್ಮನೆ ಕೆನ್ನೆಗೆ ಮುಟ್ಟಲ್ಲ. ಅದು ನಮ್ಮನೇಲಿ ಸಂಪ್ರದಾಯ, ಮೊದಲಿನ ಮಕ್ಕಳನ್ನ ಹೊಡಿ ಕುಡ್ದು ಅಂತ ಸಂಪ್ರದಾಯ. ನನ್ನ ಫಸ್ಟ್ ಆಪ್ಷನ್ ಯಾವುದು ಅಂತ ಕಥೆ, ನನ್ನ ಫಸ್ಟ್ ಆಪ್ಷನ್. ಐ ವಾಸ್ ಅ ವಂಡರ್ಫುಲ್ ಸ್ಟೋರಿ ಟೆಲ್ಲರ್. ನಾನು ಕರ್ನಾಟಕಕ್ಕೆ ಪರಿಚಯ ಆಗಿದ್ದು ಒಬ್ಬ ಕಥೆಗಾರನಾಗಿ. ಅವಾಗೆಲ್ಲ ಮಯೂರ, ತುಷಾರ, ಸುಧಾ, ಕರ್ಮವೀರ ಇವುಗಳಲ್ಲಿ ನಮ್ಮ ಕಥೆ ಬಂದಾಗ ₹40, ₹30 ಕೊಡೋರು ಅಷ್ಟೇ. ಏನು ಪಾಪ ಆವಾಗ ಪತ್ರಿಕೋದ್ಯಮನ ಹಾಗೆ ಇತ್ತು. ಬಟ್ ಒಂದು ಕಥೆ ನಾನು ಯಾವಾಗಲೂ ಬರೆದು ಒಂದು ಕಥೆ ಈಗ ಸಡನ್ನಾಗಿ ಅರೆಸ್ಟ್ ಅಂತ ಕಥೆ ಬರೆಯೋಕ್ಕಾಗುತ್ತಾ ಅಂತ ಚೆಕ್ ಮಾಡ್ಕೊಳಕ್ಕಾಗುತ್ತೆ. ವಿಚ್ ಇಸ್ ನಾಟ್ ಪಾಸಿಬಲ್. ಹೇಳಿದ್ರೆ ಹಿಂಗೆ ಪತ್ರಿಕೋದ್ಯಮ ಮಾಡ್ಕೊಂಡು ಕೂತ್ರೆ, ಟಿವಿಗಳ ಮುಂದೆ ಕೂತ್ರೆ, ಕ್ಯಾಮ್ರಾಗಳ ಮುಂದೆ ಕೂತ್ರೆ ಕವಿತೆ ಹತ್ತಿರಕ್ಕೆ ಬರಲ್ಲ. ಹಸಿರು ಲಂಗ ಅವರ ಸ್ಕೂಲ್ ಯೂನಿಫಾರ್ಮ್, ಅದು ಹಸಿರು ಗರ್ಲ್ಸ್ ಸ್ಕೂಲ್ ಡ್ರೆಸ್ ಇರುತ್ತಲ್ಲ ಅಷ್ಟೇ ಅವಳು. ಶಿ ವಾಸ್ ಅ ವೆರಿ ಗುಡ್ ಗರ್ಲ್. ಐ ವಾಸ್ ಇನ್ ಲವ್ ವಿತ್ ಹರ್. ಆ ಮದುವೆ ಆಗಲಿಲ್ಲ. ಅದು ಕಾರಣಾಂತರಗಳಿಂದ ತಪ್ಪು ಹೋಯಿತು. ಅದನ್ನು ಸರಿ ಮಾಡಬೇಕು ಅಂತ ಆಕೆನ ಮತ್ತೆ ನನ್ನಲ್ಲಿಗೆ ಕರೆತರಬೇಕು ಅಂತ ಬಂದವರು ಇವರು ಬೆಳ್ತ ಬೆಳ್ಕರ. ಆ ಟ್ರಾಪಲ್ಲಿ ಇವರು ಸಿಕ್ಕಾಕೊಂಡು ಹೋಗ್ತಾರೆ. ಶೀಸ್ ಆಲ್ ರೈಟ್, ಶೀಸ್ ಫೈನ್. ಆಕೆ ಯಾರು ಅಂತ ನಾನು ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ಅವರೇ ಸ್ಕೂಲ್ ಯೂನಿಫಾರ್ಮ್ ಬಿಟ್ಟರೆ ಪಾಪ ಆಕೆ ಹತ್ರ ಇನ್ನೊಂದು ಡ್ರೆಸ್ ಇರಲಿಲ್ಲ. ತಮ್ಮ ಹಳೆ ಫೋಟೋಗಳನ್ನ ಹೀಗೆ ಸಂಭ್ರಮ ಪಡುವಂತಹ, ಸಂತೋಷ ಪಡುವಂತಹ ಅನೇಕ ಈವೆಂಟ್ಸ್ ನನ್ನ ಲೈಫಲ್ಲಿ ಆಗಿವೆ. ನನಗೆ ಮೊಟ್ಟ ಮೊದಲನೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಐ ವಾಸ್ ದ ಯಂಗೆಸ್ಟ್ ರೆಸಿಪೆಂಟ್. ನಾಗರಾಜ್ ಅಂತ ಅವ್ರ ಹೆಸರು. ಅವ್ರ ಮನೆಗೆ ಹೋದಾಗ ತೆಗೆಸಿರೋ ಫೋಟೋ. ನನಗೆ ಎಲ್ಲರಿಗಿಂತ ಚಿಕ್ಕ ವಯಸ್ಸಿನ ಕರ್ನಾಟಕ ಅಕಾಡೆಮಿ ಅವಾರ್ಡ್ ಕೊಡ್ತಾರೆ. ಮೊದಲಿಗೆ ಬಂದ ಪ್ರಶಸ್ತಿ ಯಾವುದು? ಅದೇ ಹೌದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ. ನಿಸಾರ್ ಅಹಮದ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದರು. ಪ್ರೈಸ್ ವಿಲೇವಾರಿ ಮಾಡಿದವರು ಯು ಆರ್ ಅನಂತಮೂರ್ತಿ ಅವರು. ದಟ್ ವಾಸ್ ಬಿಗ್ಗೆಸ್ಟ್ ಪ್ರೆಷರ್. ಅವ್ರಿಗೆ ನಮ್ಗೆ 23 ವರ್ಷ ಆಗಲೇ ಬಂದ್ಬಿಡ್ತಾ ಅಂತ ಸಕ್ಕರೆ ಎತ್ಕೊಂಡು ಬೆಳಿಗ್ಗೆ ಸಾಯಂಕಾಲದವರೆಗೂ ಬಳ್ಳಾಗ್ಲಿ ಸುತ್ತದೆ. ಯಾರಾದ್ರೂ ಒಬ್ರು ಕಂಗ್ರಾಚುಲೇಷನ್ ಮಾಡ್ಬೇಕಾದ್ರೆ ಅವರಿಗೆ ಗೊತ್ತು, ಪಾಪ ಗೊತ್ತಿಲ್ಲ. ಸಾಯಂಕಾಲದ ಹೊತ್ತಿಗೆ ಸಿಕ್ಕಂತ ಒಬ್ಬ ಮಿತ್ರ, ಹಿರಿಯ ಮಿತ್ರ ಅವ್ರು ನನಗೆ ನಿಮ್ಗೊಂದು ಪ್ರೈಸ್ ಬಂತಲ್ಲ ಅಂತಂದ್ರೆ ಅವ್ರಿಗೆ ಪ್ರಶಸ್ತಿ ಬೇರೆ, ಪ್ರೈಸ್ ಬೇರೆ ಅರ್ಥ ಆಗದಿರೋಂಥ ಒಂದು ಇದು. ನಾನು ಇಲ್ಲಿಗೆ ಬಂದು ರಿಸೀವ್ ಮಾಡಿಕೊಂಡೆ. ನನಗೆ ಮರ್ಯಾದೆ ಇರುವಂಥ ಘಟನೆ ಅಂತಂದರೆ, ಏಯ್ ಇಲ್ಲಿ ಯಾರು ರವಿ ಬೆಳಗೆರೆ ಅಂತ ಒಂದು ವಾಯ್ಸು. ನಾನೇ, ನೀವು ಥ್ಯಾಂಕ್ಸ್ ಹೇಳಿದ್ರೆ ನನಗೆ ನಾನೇ ಕೊಡ್ಸಿದ್ದು ನಿಮಗೆ ಪ್ರಶಸ್ತಿ. ನೀವು ಕೊಡ್ಸೋದ? ನೀವು ಕೊಡ್ಸೋದ್ರೆ ನನಗೆ ಬೇಡ ಅಂತಂದ. ನೀವು ಕೊಡಿಸ್ಕಿಡ್ಸೋದಾದ್ರೆ ನನಗೆ ಆ ಅವಾರ್ಡ್ ಬೇಡ ಅಂತಂದೆ. ಸಿದ್ಧಲಿಂಗ ಬಂದು, ಏಯ್ ಕೃಷ್ಣ ಹಂಗೆಲ್ಲ ಸುಮ್ಮನೆ ಪಾರ್ಟಿ ಕೇಳ್ತಾರೆ ಕಣ ಅಂತ ತಮಾಷೆ ಮಾಡ್ತಾ ಇದ್ದ. ಅವತ್ತು ನನ್ನನ್ನು ಹಾಗೆ ಪ್ರಶ್ನೆ ಕೇಳಿದವರು, ಯಾರ್ರೀ ಬೆಳಗೆರೆ ಅಂತ ಕೇಳಿದವರು, ಆಲ್ನಹಳ್ಳಿ ಕೃಷ್ಣ. ಗ್ರೇಟ್ ಸೋಲ್. ತಮ್ಮ ಆಪ್ತ ಸ್ನೇಹಿತರಾದಂಥ TN ಸೀತಾರಾಮ್ ಅವರೇ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ನಮಸ್ಕಾರ TN ಸೀತಾರಾಮ್ ಅವರೇ. ನಮಸ್ಕಾರ. TN ಸೀತಾರಾಮ್ ಅವರೇ, ಬೆಳಗೆರೆ ಸರ್ ಅವರ ಇವತ್ತು ಹುಟ್ಟಿದಬ್ಬ, ಅವ್ರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಏನ್ ಹೇಳ್ತೀವಿ? ಕೊಡಿ, ಅವ್ರಿಗೆ ಶುಭಾಶಯ ಹೇಳ್ತೀನಿ. ಇನ್ನಷ್ಟು ಹಿಂದೆ ನಡೆದದಕ್ಕಿಂತ ಹೆಚ್ಚು ದಾರಿ ನಡೀಲಿ ಅಂತ ಹೇಳ್ತೀನಿ. ಅವರು ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಆನಂದವನ್ನ ಅನೇಕ ರೀತಿಗಳಲ್ಲಿ ಕೊಟ್ಟಿದ್ದಾರೆ. ಅದೇ ಆನಂದವನ್ನ ಇನ್ನು ಮುಂದೂ ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಹೆಚ್ಚು ಸಂತೋಷವಾಗಿ ನೆಮ್ಮದಿಯಿಂದ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಸೀತಾರಾಮ್ ನಮಸ್ಕಾರ. ರವಿ ನಮಸ್ತೆ ರವಿ, ಹೇಗಿದ್ದೀರಿ? ನೀವು ಫೋನೇ ತಗೊಳ್ಳಲ್ಲ ನೀವು. ಮೊದಲ ಕಂಪ್ಲೇಂಟ್. ಇಲ್ಲ ಸರ್, ಇಲ್ಲ, ನಿಮ್ಮ ಕರೆ ಯಾವುದನ್ನು ನಾನು ಮಿಸ್ ಮಾಡಲ್ಲ. ಆಮೇಲೆ ಎಷ್ಟೋ ಸಲ ಸೀತಾರಾಮ್ಗೆ ನಾನು ಫೋನ್ನಲ್ಲಿ ಹಲೋ ಅಂದ್ಬಿಟ್ಟು ಅಲಕ್ಷ್ಯ ಮಾಡ್ತೇನೆ. ಅಂದ್ರೆ ನನ್ನ ಯಾವುದೋ ಸಂಕಷ್ಟ ನೆನಪಾಗುತ್ತೆ. ಹಾಗೆ
ಸೀತಾರಾಮ್, ನಾನು ಮೊನ್ನೆ ಈ ಕೆಲವು ತಿಂಗಳ ಹಿಂದೆ ನಿಮ್ಗೊಂದು ಫೋನ್ ಮಾಡಿ ಮಾತಾಡೋಕೆ ಮುಂಚೆ ತುಂಬಾ ಹತ್ತುಬಿಟ್ಟೆ. ಹೋಪಿದೆ ಹೌದು ಹೌದು. ನಾ ಹಂಗೆ ಹತ್ತು ಕೂಡಲೇ ಎಷ್ಟು ಸೆನ್ಸಿಟಿವ್ ಆದ ಗೆಳೆಯರವರು ಅಂತಂದ್ರೆ, ನೀವು ಸುಮ್ಮನೆ ಫೋನ್ ಮಾಡಿ ಬರ್ತೀನಿ ನಾನಂತ. 15th minute ಇವಾಗ ಮೈ ಆಫೀಸ್ ಬಂದರು ಇದ್ರು. ನನ್ನ ಒಳಿತನ್ನಷ್ಟೇ ಬಯಸಿದಂತಹ ಗೆಳೆಯರವರು. ಅವ್ರ ಬಗ್ಗೆ ನನಗೆ ಅಗಾಧವಾದ ಗೌರವ ಇದೆ. ನಾ ಯಾವಾಗಲೂ ಹೇಳ್ತಿರ್ತೀನಿ, ನನಗೆ ಲಾಬಿ ಮಾಡೋರು ಯಾರೂ ಇಲ್ಲ ಮತ್ತು ಬೇಕಾಗಿಲ್ಲ, ಆದರೆ ಪ್ರೀತಿಸೋರು ಬೇಕು. ಸೀತಾರಾಮ್ಗೂ ನನಗೂ ವಯಸ್ಸಿನ ಅಂದ್ರೆ ನನಗಿಂತ ಹಿರಿಯರವರು. ಅವ್ರು ನನಗೆ ಮಾಡಿದ ಉಪಕಾರ ಹೇಳ, ಅವ್ರು ನನ್ನಂಥವನ್ನ ಜಡ್ಜ್ ಮಾಡ್ರು, ಜಡ್ಜ್ ಪೋಷಾಕ ಹಾಕಿದ್ದಾರೆ. ಇದರಿಂದ ನನಗೆ ಆಗಿದ್ದು ಲಾಭ ಹೇಳ್ತೀನಿ ಸೀತಾರಾಮ್, ಮರಿಬೇಡಿ. ಬೇಗನೆ ಬೈಲ್ ಸಿಗುತ್ತೆ, ಬೇಗನೆ ಕೋರ್ಟ್ಗಳಲ್ಲಿ ಬೈಲ್ ಸಿಗುತ್ತೆ. ನಮ್ಮ ಮೊಕದ್ದಮೆಗಳು ಇರ್ತಾವಲ್ಲ, ನೂರಾರು ಥರದ ಮೊಕದ್ದಮೆಗಳು ಇರ್ತವೆ. ಅದಕ್ಕಿಂತ ಹೆಚ್ಚು ಅಂತಂದ್ರೆ ಗುಲ್ಬರ್ಗಾ ಜಿಲ್ಲೆ ಒಂದು ಗ್ರಾಮ, ಅದು ಇಟ್ಸ್ ಎ ಟೌನ್ ವಿತ್ ಸ್ಮಾಲ್, ಒಂದು ಸಿಂಗಲ್ ಜಡ್ಜ್ ಇರುವಂತ ಒಂದು ಕೋರ್ಟು. ಆ ಕೋರ್ಟ್ ಒಳಕ್ಕೆ ಹೋದ ಕೂಡಲೇ ನನಗೆ ಆಶ್ಚರ್ಯ ಆಗಿದ್ದು ಅಂತಂದ್ರೆ, ಮ್ಯಾಜಿಸ್ಟ್ರೇಟ್ರು ಅವ್ರ ಪಾಪ ಎದ್ದು ನಮಸ್ಕಾರ ಮಾಡ್ಬಿಟ್ರು. ನಾನು ಮಾಡಬೇಕು, ನೀವು ನನ್ನ ಮುಕ್ತದಲ್ಲಿ ಜಡ್ಜನ್ನಾಗಿ ಮಾಡಿ, ಹೂನ್ರಿ, ನಾನು ಅನೇಕ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದು. ಅಂದ್ರೆ ಸಣ್ಣ ಪುಟ್ಟ ಬಟ್ ಐ ವಾಸ್ ಎದುರಿಸಬೇಕಾದ ಮೊಕದ್ದಮೆಗಳು. ಆದ್ರೆ ಆ ಮ್ಯಾಜಿಸ್ಟ್ರೇಟ್ ನನ್ನ ಒಂದು ಕ್ಷಣದ ಮಟ್ಟಿಗೆ ಜಡ್ಜ್ ತರ ನೋಡ್ರು, ಇವ್ರು ಯಾರೋ ದೊಡ್ಡ ಇವರು ಅಂತ. ಸೀತಾರಾಮ್ ಅವರೇ, ತಾವು ರವಿ ಬೆಳಗೆರೆ ಅವ್ರನ್ನ ಯಾವ ರೀತಿ ಇಷ್ಟಪಡ್ತೀರಿ? ಅವರಲ್ಲಿರುವಂತ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ? ರವಿ ಬೆಳಗೆರೆ ತುಂಬಾ ಆತ್ಮೀಯರು, ಹೃದಯವಂತ, ಅದೆಲ್ಲದಕ್ಕಿಂತ ಮೊದಲು ಇಷ್ಟ ಆಗುತ್ತೆ. ಪ್ರತಿಭಾವಂತ ಅನ್ನೋದು ಎರಡನೇದು ಇಷ್ಟ ಆಗುತ್ತೆ. ಆಮೇಲೆ ಕನ್ನಡಕ್ಕೊಂದು ಹೊಸ ಬೆಳಕು ಕೊಟ್ಟಿರೋದು ಮೂರನೇದು ಇಷ್ಟ ಆಗುತ್ತೆ. ಆಮೇಲೆ ಎಲ್ಲರನ್ನು ತಮಾಷೆಯಾಗಿ ಇದರಲ್ಲಿ ಇಟ್ಟಿರ್ತಾರೆ, ಅದು ನಾಲ್ಕನೇದಾಗುತ್ತೆ. ಅವರ ಅನುಭವಗಳನ್ನು ನಮ್ಮ ಹೃದಯದಿಂದ ಹೃದಯಕ್ಕೆ ತಟ್ಟೋ ತರದ್ದು ಹೇಳ್ತಾರೆ, ಅದು ಐದನೇದಾಗುತ್ತೆ. ಈ ತರ ಪಟ್ಟಿ ಮಾಡ್ತಾ 100 ತನಕ ಮಾಡ್ತೀನಿ. ಪಟ್ಟಿ ಬೆಳಿತಾನೆ ಹೋಗುತ್ತೆ. ಇಲ್ಲ ನಿಮ್ಮ ಪ್ರೀತಿಗೆ ಇದನ್ನೆಲ್ಲ ಹೇಳ್ತಾ ಇದ್ದೀರಿ ಸೀತಾರಾಮ್. ಇಲ್ಲಪ್ಪ, ಇಲ್ಲ ಪ್ರೀತಿ ಇಲ್ಲ, ನಮಗೆ ಗೊತ್ತೇ ಇಲ್ಲ. ಮೈ ಮರೆತು ಕೂತ್ ಬಿಡ್ತಾ ಇದ್ದೆ ನಿಮ್ಮ ಆಫೀಸಲ್ಲಿ ಬಂದಾಗ. ನಾವು ಹಾಸ್ಪಿಟ್ಲಿಗೆ ಕೂತ್ಕೊಡ್ತೀವಿ. ನಾನು ಸೀತಾರಾಮ್ ಇವತ್ತು ಸೇರಿದ್ರು ನಾವು ಬೇಗ ಸೆಕೆಂಡ್ ಮಾಡಿ ಕಾಫಿ ಕುಡಿಯೋದಾಗಲ್ಲ ನಾವು. ಅವ್ರು ನನಗೆ ತಮಾಷೆ ಮಾಡ್ತಿರ್ತಾರೆ, ಏನ್ ಕಬ್ನಲ್ಲಿ ಕುಡಿಯೋದು ನಿಲ್ಸಿದ್ಯಾ ಅಂತ. ಅಯ್ಯೋ ದಯವಿಟ್ಟು ತಿಳಿಸಿ. ಇಲ್ಲ ಸೀತಾರಾಮ್, ಆಗಿರೋ ನಷ್ಟ ಇದೆಯಲ್ಲ, ಅದು ಬಹಳ ದೊಡ್ಡದಿದೆ. ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಇಟ್. ಅದೇ, ಅದು ನಿಮ್ಗೆ ಮಾತ್ರ ನಷ್ಟ ಅಲ್ಲ, ನಮಗೂ ನಷ್ಟ ರವಿ. ಹಾಗಾಗಿ ಅದನ್ನ ಕಬ್ಬಿನಲ್ಲಿ ನಿಲ್ಲಿಸ್ಬಿಡಿ ಅಂತ. ಯಾಕಂದ್ರೆ ಇಟ್ ಯೂಸ್ ಟು ಬಿ ಎ ವೆರಿ ಹ್ಯೂಜ್ ಬಾಟಲ್, ಐ ಮೀನ್ ಮಗ್. ಏನ್ರಿ ಕಬ್ಬಿನಲ್ಲಿ ಕುಡ್ದಂಗೆ ಕುಡಿತಾ ಇದ್ದೀರಿ ಅಂತ ಅವರೇ ತಮಾಷೆ ಮಾಡಿ ಅಂತ ಹೇಳ್ತಿದ್ದದು. ಬಟ್ ನನ್ನ ಮೇಲೆ ನಾನು ಸೀತಾರಾಮ್ನ ಏನ್ ಅನ್ಕೊಂಡಿದ್ದೀನಿ ಅಂತ ಹೇಳ, ಹಿ ಈಸ್ ಮೈ ಮಾರಲ್ ಪೊಲೀಸ್. ಹೀಸ್ ಮೈ, ನನ್ನ ಮೊದಲನೇ ವಿಮರ್ಶಕರೇ ಅವರು. ಹಿಂಗ್ ಬರಿ ಕೊಡ್ದಿತ್ತು ನೀವು ಅಂತಾರೆ, ಅಥವಾ ಇದನ್ನ ಮಾಡಬೇಡ ಅಂತಂತಾರೆ, ಡೋಂಟ್ ಸ್ಮೋಕ್ ಅಂತಾರೆ. ಹಾಗೆಲ್ಲ ಅನ್ನಕ್ಕೆ ಒಬ್ರು ಇದಾರಲ್ಲ, ನಾವು ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ದಮ್. ಸೀತಾರಾಮ್, ನಾನು ಇದನ್ನ ಕ್ಯಾಮ್ರಾ ಎದುರುಗಡೆ ಇದೆ ಅನ್ನೋದನ್ನ ಮರೆತು ಮಾತಾಡ್ತೀನಿ. ಎಷ್ಟೋ ಕ್ಷಣಗಳಲ್ಲಿ ಅವ್ರನ್ನ ನನ್ನ ಕೌನ್ಸಿಲ್ ಮಾಡ್ತಾರೆ, ನಾನು ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತೀನಿ. ಬಿಕಾಸ್ ಈ ಕಾಲಘಟ್ಟದಲ್ಲಿ ನನ್ನ ವಯಸ್ಸಿನವರು ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಬಹುದು ಎಲ್ಲವನ್ನೂ ಸೀತಾರಾಮ್ ಫೇಸ್ ಮಾಡ್ತಾರೆ. ಅವ್ರಿಗೆ ತುಂಬಾ ಸೂಕ್ಷ್ಮ ಹೃದಯ ಆದಂತಹ, ನನಗೆ ವಯಸ್ಸಿನಲ್ಲಿ ದೊಡ್ಡವರು, ಅವರು ಅಣ್ಣನ ಥರ ಅವರು. ಐ ಥ್ಯಾಂಕ್ ಹಿಮ್. ಅದರ್ವೈಸ್ ನಾವೇನೋ ಆಗ್ಬಿಡ್ತಿದ್ವೇನೋ ಅಂತ. ತಪ್ಪುಗಳು ಮಾಡಿದಾಗ ನಮ್ಮನ್ನು ತಿದ್ದವ್ರು ಯಾರು ಇಲ್ಲದೆ ಹೋದ್ರೆ ನಾವು ಏನ್ ಬೇಕಾದ್ರೂ ಆಗ್ಬಿಡ್ತೀವಿ, ಕಳ್ಳರಾಗ್ಬಿಡ್ತೀವಿ, ಲೂಟಿಕೋರರಾಗ್ತೀವಿ. ಹಂಗ ಆಗದಂಗೆ ನೋಡ್ಕೊಂಡವರು ಸೀತಾರಾಮ್. ಥ್ಯಾಂಕ್ ಯು ಸೀತಾರಾಮ್ ಅವರೇ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಮಾತಾಡಿದ್ರಿ. ನಮಸ್ಕಾರ. ಥ್ಯಾಂಕ್ ಯು ರವಿ ಬೆಳಗೆರೆ ಅವರೇ. ಇಷ್ಟೊತ್ತು ಕೂಡ ತಾವು ತಮ್ಮ ಬಾಲ್ಯ ಹಾಗೆ ತಮ್ಮ ಒಂದು ಲಲಿತಾ ಬೆಳಗೆರೆ ಅವರ ಜೊತೆನ ಪರಿಚಯ, ಅವ್ರ ಜೊತೆ ಯಾವ ರೀತಿಯಾಗಿ ನಿಮ್ಮ ಬದುಕು ಸಾಕ್ತು, ಹಾಗೇನೆ ಕತೆಗಾರರಾಗಿ ನೀವು ಯಾವ ರೀತಿ ಜಗತ್ತಿಗೆ ಪರಿಚಯ ಆದ್ರಿ, ಇವಿಷ್ಟು ತಿಳಿಸ್ಕೊಡ್ರಿ. ಇನ್ನು ಪತ್ರಿಕೋದ್ಯಮದ ಬಗ್ಗೆ ಮಾತನಾಡೋದಾದ್ರೆ, ಪತ್ರಿಕೋದ್ಯಮ ನೋಡಿ, ಇವತ್ತಿನವರೆಗೂ ಆಯ್ತು ಒಂದು ಸುಮಾರು 30 ವರ್ಷದಿಂದ ನಾನು ಪತ್ರಿಕೋದ್ಯಮದಲ್ಲಿದ್ದೀನಿ. ಆದ್ರೆ ಇನ್ನೊಂದು ಪಾರ್ಟ್ ಆಫ್ ಲೈಫ್ ಅಂತ ಆಗಿರೋದು ನನ್ನ ಇತರೆ ಬರವಣಿಗೆಗಳು, ನನ್ನ ಪ್ರವಾಸ ಕಥೆಗಳು, ಯುದ್ಧ ವರದಿಗಳು, ಅಥವಾ ಯುದ್ಧ ಭೂಮಿಯಲ್ಲಿ ಆದಂಥ ಅನುಭವಗಳು. ಇವುಗಳನ್ನ ಗಮನಿಸ್ತಾ ಹೋದ್ರೆ 75 ಬುಕ್ಸ್ ಆಗೋಯ್ತಾ ಅಂತ ನನಗೆ ಆಶ್ಚರ್ಯ ಆಗುತ್ತೆ.
ವೆಲ್ ನಾನು ಒಳ್ಳೆ ಮಾರವಾಡಿ, ನಾನು ಶೆಟ್ಟಿ. ಅಂದರೆ ನನ್ನ ಕೃತಿನ ಹೇಗೆ ಮಾರಬೇಕು ಅಂತ ನನಗೆ ಗೊತ್ತಿದೆ. ನಾನು ಹೌ ಟು ಮಾರ್ಕೆಟ್ ಇಟ್. ಅದನ್ನು ಮೀರಿ ಒಂದು ಪುಸ್ತಕ 30,000-40,000 ಕಾಪಿ ಹೋಗ್ಬೋದು, ತುಂಬ ಜನಪ್ರಿಯ ಆದ. ಆದರೆ ನನ್ನ ಅದೃಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಕನ್ನಡಿಗರ ಒಂದು ಹೃದಯ ವೈಶಾಲ್ಯ ಎಷ್ಟು ಅಂತಂದರೆ, ಹಿಮಾಲಯನ್ ಬ್ಲಂಡರ್ ಅಂತ ಒಂದು ಕೃತಿನ ನಾನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದೆ. ಅದರ ಮೂಲ ಲೇಖಕರ ಹೆಸರು ಬ್ರಿಗೇಡಿಯರ್ ಜಾನ್ ಪಿ ದಳ್ವಿ. ನೀವು ನಂಬಲ್ಲ, ನಾನು ಹೇಳಿದ್ರೆ 70,000 ಮೀರಿ ಖರ್ಚಾಗಿದೆ. ಅಂದರೆ ಜನತೆಯ ಮನಸ್ಸು ಬಹಳ ಪ್ರಾಂಜಲವಾಗಿರೋದ್ರಿಂದ, ಓದುಗರ ಮನಸ್ಸು ಬಹಳ ದೊಡ್ಡದಿರೋದ್ರಿಂದ ನನಗೆ ಎನ್ಕರೇಜ್ಮೆಂಟ್ ಸಿಕ್ತು. ಬಹುಶಃ ನಾನು ಹೇಳ್ಕೊಂಡ್ರೆ ಹೆಗ್ಗಳಿಕೆ ಅನಿಸುತ್ತೆ. SL ಭೈರಪ್ಪನವ್ರ ನಂತರ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೇಲ್ಸ್ ಅಂತ ಏನು ಮಾಡ್ತಿದ್ದೀವಿ, ಆ ಜಾಗಕ್ಕೆ ನಾನು ಬಂದು ಹೇಳ್ತೀನಿ. ವೆರೈಟಿ ಆಫ್ ರೈಟಿಂಗ್ ಹೈಲೈಟ್, ಕ್ರೈಮ್ ಅಂತಾರೆ, ಎಸ್, ಹ್ಯೂಮನ್ ರಿಲೇಷನ್ಶಿಪ್ಸ್ ನನಗೆ ಯಾವಾಗಲೂ ನನ್ನ ಯಾವತ್ತೂ ಟಚ್ ಮಾಡುವಂಥ ವಿಷಯ. ಮನುಷ್ಯರ ಪರಸ್ಪರ ಸಂಬಂಧಗಳಿದೆ. ನೀವು ನಿಮ್ಮ ತಾಯಿ, ನೀವು ನಿಮ್ಮ ಮನೆಯವರು, ನಿಮ್ಮ ಮಗು, ನಿಮ್ಮ ಚಿಕ್ಕಪ್ಪ, ನಿಮ್ಮ ಬಾಸು. ಅದನ್ನು ಸರಿಯಾಗಿ ಕಲ್ತ್ಬಿಟ್ರೆ ಆ ತರಹದ ಅನಾಲಿಸಿಸ್ನ ಅದಕ್ಕೊಂದು ಕಾವ್ಯ ಗುಣ ಬರುತ್ತೆ. ನಾನು ಇಲ್ಲಿಗೆ ನಿಮ್ಮನ್ನು ನಿಲ್ಲಿಸಬೇಕಾಗತ್ತೆ. ಯಾಕಂದ್ರೆ ಮತ್ತೋರ್ವ ಆಪ್ತ ಸ್ನೇಹಿತರು ಹಾಗೆಯೇ ತಮ್ಮ ಪತ್ರಿಕೆ ಅಂಕಣಕಾರರು ಕೂಡ ಆಗಿದಂತಹ ನಾಗತಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಇವತ್ತು ರವಿ ಬೆಳಗೆರೆ ಅವರ ಹುಟ್ಟುಹಬ್ಬ. ಇವತ್ತು ಅವ್ರ ಜೊತೆ ನಾವು ಮಾತನಾಡ್ತಾ ಇದ್ದೀವಿ. ತಾವೇನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಈ ದುಷ್ಟ ಇಷ್ಟು ಆರೋಗ್ಯಕರವಾಗಿ ನಮ್ಮ ಎದುರು ಕಾಣ್ತಿದ್ದಾನೆ ಅನ್ನೋದೇ ನಮ್ ಸಂತೋಷ. ಯಾಕೆ ಹೀಗೆ ಹೇಳ್ತಿದ್ದೀರಾ? ಯಾಕೆಂದ್ರೆ ಹೊಸ ವರ್ಷದ ದಿನ ನಾವಿಬ್ರು ಭೇಟಿಯಾಗಿದ್ವಿ. ಇಬ್ರು ಹೊಸ ವರ್ಷದ ದಿನ ಭೇಟಿಯಾಗಿ ನಮ್ಮ ಎಲ್ಲಾ ನವೀಕರಣ ಮಾಡ್ಕೊಂಡ್ವಿ. ಆತ ನನ್ನ ಹೃದಯದಲ್ಲಿ ವಿಶೇಷ ಸ್ಥಾನ ಪಡ್ಕೊಂಡಿರುವಂತಹ ಒಬ್ಬ ಗೆಳೆಯ. ನಾವೆಲ್ಲ ಒಟ್ಟಿಗೆ ಬದುಕನ್ನು ಪ್ರಾರಂಭ ಮಾಡಿದವರು, ತುಂಬಾ ಕಷ್ಟದಿಂದ ಮೇಲ್ ಬಂದವರು. ಈಗ ಕಷ್ಟದಿಂದ ಮೇಲ್ ಬಂದವರು ಅಂದ್ರೆ ಸ್ವಾನುಕಂಪ ಅಂತ ಜನ ಕೆಲವು ವಿಮರ್ಶಕರು ಟೀಕೆ ಮಾಡ್ತಾರೆ. ಆದ್ರೆ ರವಿ ನನ್ನ ಸ್ನೇಹ ನಮ್ಮಿಬ್ಬರಿಗಷ್ಟೇ ಗೊತ್ತು. ನಾನು ಕಾಲಂ ಬರೆಯಕ್ ಶುರು ಮಾಡಿದಾಗ ನೀನ್ ಏನಾದ್ರೂ ಬರೆಯೋ ಅಂತ ಹೇಳಿದಂತ ಒಬ್ಬನೇ ಸಂಪಾದಕ, ಏನಾದ್ರೂ ಬರೆಯೋ ಅಂತರ್ದಿಕ್ತನ್ ಅಂತ. ನಾನಿಲ್ಲೋ ತುಂಬಾ ದೂರದಿದ್ದೀನಿ, ಬೆಂಗಳೂರಲ್ಲಿ ಇಲ್ಲ. ಅವನ ಬಗ್ಗೆ ನನಗಿರೋ ವಿಶೇಷವಾದ ಪ್ರೀತಿ ಮತ್ತು ಮಮತೆ, ಅಕ್ಕರೆ, ಅದನ್ನ ಹೇಗೆ ಹೇಳೋದು. ಅವನ ಕುಟುಂಬ, ಕಿಟ್ಟಿ, ಬಾನಿ, ಲಲಿತಾ ಅವರು ಎಲ್ಲ ನಮ್ಮ ಬದುಕಿನ ಭಾಗ, ನಮ್ಮ ಪ್ರಜ್ಞೆಯ ಭಾಗ, ನಮ್ಮ ಕುಟುಂಬದ ಭಾಗ. ನೋಡಿ, ಒಂದು ವೈಶಿಷ್ಟ್ಯ ಅಂದ್ರೆ ಒಂದೇ ಒಂದು ಹನಿನು ವಿಸ್ಕಿ ಕುಡಿದೆ ನಾವು ಹೊಸ ವರ್ಷವನ್ನು ಆಚರಿಸ್ತೇವೆ. ನಾನು ಮತ್ತು ನಾಗ್ತಿ ಬರ್ಡೇ ಯಾವ್ದು ಗೊತ್ತಾ ನಿಮಗೆ? ಅವನ ಬರ್ಡೇ ಮತ್ತು ಅತ್ಯಂತ ದುರ್ದಿನ ಅವನ ಜೀವನದಲ್ಲಿ August 15th. ಅವನು ಹುಟ್ಟಿದ್ದು August 15th, ಮದುವೆ ಆಗಿದ್ದು August. ಅದಕ್ಕೆ ದುರ್ದಿನ ಅಂದೆ. ಸಾರಿ ನಾಗ್ತಿ, ನಾನು ತಮಾಷೆ ಮಾಡಿದೆ. ಬಟ್ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಫ್ರೆಂಡ್ ಆಫ್ ಮೈಂಡ್. ನನಗೆ ನನ್ನ ಸ್ನೇಹ ವಲಯ ಇದೆಯಲ್ಲ, ನನ್ನ ಸುತ್ತ ಇರುವಂಥ ಸ್ನೇಹಿತರು, ನನ್ನ ಜೊತೆಲಿ ಕೆಲಸ ಮಾಡೋರು, ಅವರೆಲ್ಲರ ಬಗ್ಗೆ ನಾನು ಎಷ್ಟು ಸಂತೃಪ್ತ ಅಂದರೆ, ಬೈತೀನಿ ಕೆಲಸ ಸರಿಯಾಗಿ ಆಗಲಿಲ್ಲ ಅದು ಇದು ಅಂತೀನಿ. ಬಟ್ ದೇ ಆರ್ ಮೋರ್ ಲೈಕ್ ಬ್ರದರ್ಸ್. ಮನೇಲಿ ನೀವು ನಿಮ್ಮ ಅಣ್ಣ ಜಗಳ ಆಡಲ್ವೇ, ಅಥವಾ ನಾನು ನನ್ನ ಮಗ ಜಗಳ ಆಡಲ್ವೇ, ಆ ತರಹದ ಸ್ನೇಹ ನಾನು ಸಾಧಿಸಿದ್ದೀನಿ. ನಾಗ್ತಿಹಳ್ಳಿ ಬಹಳ ಸೂಕ್ಷ್ಮ ಮನಸ್ಸಿನ ಲೇಖಕ. ಅವನು ನೆನಪು ಮಾಡಿಕೊಟ್ಟ. ಇವತ್ತು ನಾವೆಲ್ಲ ಒಟ್ಟೊಟ್ಟಿಗೆ ಬರೆಯೋಕ್ಕೆ ಶುರು ಮಾಡಿದೆ. ಒಂದೇ ಇಶ್ಯೂ ಅಲ್ಲಿ ನಂದೊಂದು ಕಥೆ, ನಾಗ್ತಿಹಳ್ಳಿದೊಂದು ಕಥೆ, ವ್ಯಾಸ ಅಂತ ಒಬ್ಬರಿದ್ದಾರೆ, ಎಂ ವ್ಯಾಸ ಅಂತ, ಅವ್ರದ್ದೊಂದು ಕಥೆ, ಕುಂವೀರ್ ಭದ್ರಪ್ಪ ಅವ್ರು ಬಳ್ಳಾರಿಯವರು. ಹೀಗೆ ನಾವು ಭೇಟಿಯಾಗೋದಕ್ಕೆ ಮುಂಚೆನೇ ಸ್ನೇಹಿತರಾಗ್ಬಿಟ್ಟು, ಸಾಮಾನ್ಯವಾಗಿ ಭೇಟಿ ಆದ್ಮೇಲೆ ಸ್ನೇಹ ಆಗುತ್ತೆ, ನಾವು ಅದಕ್ಕೆ ಮುಂಚೆನೇ ಯುವರ್ ಫ್ರೆಂಡ್ಸ್. ಆಮೇಲೆ ನಮ್ಮ ಮನಸ್ಸುಗಳೆಲ್ಲ ಇರಲಿ. ನೋಡಿ, ಅವ್ನು ಇವತ್ತು ಎಷ್ಟು ಚೆನ್ನಾಗಿ ಅನ್ಸ್ಕೊಂಡೆ ನ್ಯೂ ಇಯರ್ ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ಫೋನ್ ಮಾಡಿದೆ ಎಲ್ಲ ಇದೆಯಾ ಅಂತ. ಮನೇಲಿ ನಿನ್ ಕಣ ಒಬ್ಬನೇ ಇದೀನಿ, ಬಾ ನಮ್ಮನೆ ಹೆಂಗಾರೆ. ಹೌದು, ನನ್ನ ಹೆಂಡತಿಯ ಬರ್ಡೇ, ಲಲಿತನ ಬರ್ಡೇ, ನಮ್ಮ ಮೊಮ್ಮಗಳ ಬರ್ಡೇ, ಯಾರೋ ಒಂದೇ ದಿವಸ ಬರ್ತವೆ. ವಿ ಸ್ಪೆಂಡ್ ದಿ ಟೈಮ್ ಟುಗೆದರ್. ಆಮೇಲೆ ನಡೆಯೋ ನಿಮ್ಮ ಮನೆಗೆ ಹೋಗೋಣ ಅಂತ ಅಲ್ಲಿ ಹೋದರೆ ಅಲ್ಲಿ ಶೋಭಕ್ಕ, ನಾಗ್ತಿ ಮನೆಯವರು. ಆ ಥರದ ಸಂಬಂಧಗಳನ್ನು ನನ್ನ ಯಾವತ್ತು ಯಾವ ಕಾಸ್ಟ್ಗೂ, ಅಟ್ ಎನಿ ಕಾಸ್ಟ್ ಅಂತೀವಲ್ಲ, ಕಳ್ಕೊಳ್ಳೋಕೆ ತಯಾರಿಲ್ಲ. ಐ ಆಮ್ ದ್ಯಾಟ್. ನನ್ನ ಅಕೌಂಟಿಗೆ ನೀವು ಬಂದ್ರಿ ಅಂದರೆ ಕಳೆಯೋ ಪ್ರಶ್ನೆನೇ ಇಲ್ಲ. ಆ ತರಹದ ಸ್ನೇಹವನ್ನು ಅವನನ್ನು ನಾನು ಮೊದಲು ನೋಡಿದಾಗ ವಿಜಯನಗರದಲ್ಲಿ ಬಾಡಿಗೆ ಮನೆಯಲ್ಲಿದ್ದ. ಬಾಗಿಲು ತಟ್ಟಿದ್ರೆ ಅವರ ವೈಫ್ ಬಂದು, ಅವರು ಬರೀತಿದ್ದಾರೆ, ನೀವು ಡಿಸ್ಟರ್ಬ್ ಮಾಡಿ ಅಂತಂದ್ರು. ಶೋಭಕ್ಕ, ಹೀಗೆ ನಾನು ರವಿ ಬೆಳಗೆರೆ ಅಂತ ನನ್ನ ಹೆಸರು.
ತಕ್ಷಣ ಕರ್ಕೊಂಡ್ ಮಾಂತೀನಿ ಮೇಲ್ಗಡೆಯಿಂದ. ಹೋದ್ರೆ ಒಂದು ರಟ್ಟಿಟ್ಕೊಂಡು ಕೂತಿದ್ದ ಕತೆ ಬರೀತಾ ಇದ್ದ. ನಾವೆಲ್ಲ ಸಣ್ಣ ಕಥೆಗಳನ್ನ ಬರೆಯೋದು ಬಿಟ್ಟು ಬಹಳ ಅನ್ಯಾಯ ಮಾಡಿದ್ವಿ ಅಂತ ನನಗೆ ಅನ್ಸುತ್ತೆ. ಈಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಮೈನ್. ಅವನ ಮಗಳು ಪುಟ್ಟ ಮಗುವುದು ಈಗ ಅಮೆರಿಕದಲ್ಲಿ ಶೀಸ್ ಡೂಯಿಂಗ್ ಅ ಮಾಸ್ಟರ್ಸ್ ಕನಸು. ಆಮೇಲೆ ಅವಳು ಸಿಹಿ ಎದುರು ಬಂದ್ಬಿಟ್ರೆ ನನಗೆ ಗಾಬರಿ ಆಗುತ್ತೆ, ಅಷ್ಟು ದೊಡ್ಡ ಅವಳು ಆಗ್ಬಿಟ್ಟಾಳೆ. ನಾವು ಈ 57 ವರ್ಷಗಳ 56 ವರ್ಷಗಳ ಬದುಕನ್ನು ನಾನು ನೋಡಿದ್ದೀನಿ. ನನಗೂ ತೃಪ್ತಿ ಇದೆ. ಆಸ್ ರೈಟರ್, ಆಸ್ ಫಾದರ್, ಆಸ್ ಗ್ರ್ಯಾಂಡ್ ಫಾದರ್. ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ, ಹೇಳಿ ಹೇಳಿ ಹೇಳಿ. ತಾವ್ ಹೇಳಿದ್ರಿ ಜೊತೆ ಜೊತೆಗೇನೆ ನಾವು ಜೀವನ ಆರಂಭ ಮಾಡಿದ್ವಿ, ಸಾಕಷ್ಟು ಕಷ್ಟಗಳಿಂದ ಮೇಲ್ ಬಂದ್ವಿ ಅಂತ. ಈಗ ಅದನ್ನೆಲ್ಲ ಒಂದ್ಸರಿ ತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ? ಏನನ್ಸುತ್ತೆ ಅಂದ್ರೆ ನಮ್ಮ ಅಸಹಾಯಕತೆ ಏನಂದ್ರೆ ರವಿ ಆಗ್ಲಿ ನಾನಾಗ್ಲಿ ಆ ಕಥೆಗಳನ್ನ ನಾವು ಮತ್ತೆ ಬರೀಲಾರೆವು. ಯಾಕಂದ್ರೆ ನಮಗೆ ಬೆಂಕಿ ಬೇಯ್ತಾ ಇದ್ವಿ ಆಗ. ನಿಮ್ಗೆ ಹೇಳ್ತೀನಿ, ನಾನು ರವಿ ಬೆಂಗಳೂರು ಬಸ್ ಸ್ಟ್ಯಾಂಡ್ ಅಲ್ಲಿ ವಸತಿ ಇಲ್ಲದೆ ರಾತ್ರಿ ಕಳೆದಿದೆ. ಕಲ್ ಬೆಂಚಲ್ಲಿ ಕುತ್ಕೊಂಡು ಒಬ್ರು ಹೆಗ್ಲಿಗೊಬ್ರು ಹೆಗ್ಲು ಕೊಟ್ಟು ಕೂತ್ಕೊಂಡು ಬೆಂಗಳೂರಿನಲ್ಲಿ ಇವತ್ತು ನಮ್ಮಿಬ್ಬರಿಗೂ ಸ್ವಂತ ಮನೆ ಜಾಗ ಇದೆ. ಅವತ್ತು ಇರ್ಲಿಲ್ಲ. ಅವನು ಯಾವುದೋ ಬೆಳಗ್ಗೆ ಎದ್ದು ಸುಲಭ ಶೌಚಾಲಯದಲ್ಲಿ ಬ್ರಷ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದಗಳಿಂದ ನನ್ನ ಗೆಳೆಯ. ಇದೆಲ್ಲ ಮೀರಿ ಆತನಿಗಿರುವಂತಹ ಪ್ರತಿಭಾ ಶಕ್ತಿ ಇದೆಯಲ್ಲ, ಬರವಣಿಗೆಯ ಶಕ್ತಿ, ದೈತ್ಯ. ಅವನು ಎಷ್ಟು ಪುಟ ಬರೆದಿದ್ದಾನೆ ಅಂದ್ರೆ ನಮ್ಮ ಕನ್ನಡದ ವಿಮರ್ಶಾ ಲೋಕ ಒಮ್ಮೆ ಗಮನಿಸಬೇಕು. ಸಿಕ್ಕಾಪಟ್ಟೆ ಬರೆದಿದ್ದಾನೆ. ಅದರಲ್ಲಿ ದೈತ್ಯವಾಗಿ, ಎಮೋಷನಲ್ ಆಗಿ, ಅರ್ಥಪೂರ್ಣವಾಗಿ ಆಫ್ಘಾನಿಸ್ತಾನಕ್ಕೆ ಹೋಗಿ ಯಾವ್ಯಾವುದೋ ದೇಶದ ಮೂಲೆ ಮೂಲೆಗೆ ಹೋಗಿ ಅಲ್ಲಿ ಕುಳಿತು ಅಲ್ಲಿ ಅನುಭವನ ಗ್ರಹಿಸಿ ಬರೆದಿದ್ದಾನೆ. ನಾವು ತುಂಬಾ ಎಚ್ಚರಿಕೆಯಿಂದ ಈ ಲೇಖಕರನ್ನು ಗಮನಿಸಬೇಕು. ಅಕಾಡೆಮಿಕ್ ವಲಯದವರು ಏನ್ ಮಾಡ್ತಾರೆ ಅಂದ್ರೆ ಈ ತರದ ಬರವಣಿಗೆಯನ್ನು ಗಮನಿಸೋದಿಲ್ಲ. ಜನಪ್ರಿಯ ಅಂತ ಒಂದು ಹಣೆ ಪಟ್ಟಿ ಇಟ್ಬಿಡ್ತಾರೆ. ನನ್ನ ನೋವು ಇವತ್ತು ಅವನು ಬರ್ತ್ರೆ ನಾನು ಅವನಿಗೆ ಶುಭಾಶಯ ಕಳಿಸ್ತೆ 2-3 ಸಾರಿ ಬೆಳಗಿನ ಟ್ರೈ ಮಾಡಿದ್ರೆ ಸಿಕ್ಲಿಲ್ಲ. ಎಂದಿನಂತೆ ದುಷ್ಟ, ಅವನು ಫೋನ್ ತಗೊಳ್ಳಲ್ಲ. ಆದ್ರೆ ಈ ದುಷ್ಟನಿಂದ ಅಲ್ಲ, ನೀವೇನ್ ದುಷ್ಟ ಅಂತಿದ್ದೀರಿ, ಅವರಿಂದ ತುಂಬಾ ನೀವು ಹೊಟ್ಟೆ ಕಿಚ್ಚು ಪಡುವಂತ ವಿಚಾರ ಏನಾದ್ರು ಇದೆಯಾ? ನಂಗಿದೆ. ನನಗೆ ನಾನು ತುಂಬಾ ಸಂಕೋಚದ ಮನುಷ್ಯ, ಹಿಪೋಕ್ರೇಟ್. ಸ್ವಲ್ಪ ಸೋಗ ಹಾಕೋತೀನಿ. ಅವನು ನುಗ್ಗುತ್ತಾನೆ, ಭಂಡತನ ನುಗ್ತಾನೆ, ಯಾರನ್ನಾದ್ರೂ ಹೆಸರು ಹಾಕೋತಾನೆ. ಅದಕ್ಕೆ ನನಗೆ ಅವನಲ್ಲಿ ನನ್ನನ್ನು ಕಂಡ್ಕೊಳ್ತೀನಿ, ನಾನು ಹಿಂಗಿರಬಾರ್ದಾಗಿತ್ತೆ ಅಂತ. ನನಗೆ ಹಂಗಿರಕ್ ಆಗಲ್ಲ. ನಾನೇನೋ ನನ್ನ ಹಳ್ಳಿ, ನನ್ನ ಕೆಲಸ ಮಾಡ್ಕೊಂಡಿಲ್ಲೋ ಇರ್ತೀನಿ. ಬಟ್ ಅವನಿಗೆ ಎದೆಗಾರಿಕೆ ಇದೆ, ನುಗ್ಗೋದು, ಬಂಡತನ. ಮತ್ತೆ ದುಷ್ಟ ಅಂತ ಅನ್ನೋದು ಪ್ರೀತಿ ಶಬ್ದ, ತುಂಬಾ ಶಬ್ದ, ತುಂಬಾ ಪ್ರೀತಿ ಶಬ್ದ. ಆಮೇಲೆ ಅವನ ಸ್ನೇಹವನ್ನ ಯಾರು ಎಂದೂ ಆ ಅವಿನಾಭಾವ ಸಂಬಂಧನ ಅರ್ಥ ಮಾಡ್ಕೊಳಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನ್ ಹೇಳ್ಬೇಕಂತಂದ್ರೆ, ಅವನು ಪತ್ರಿಕೆ ಶುರು ಮಾಡಿದಾಗ ಮೋಟರ್ ಬೈಕ್ ಅಲ್ಲಿ ಪೇಪರ್ಗಳನ್ನ ಇಟ್ಕೊಂಡು KR ಸರ್ಕಲ್ ಅಲ್ಲಿ ಹಾಯ್ ಬೆಂಗಳೂರು ಅಂತ ಮಾರುತ್ತಿದ್ದ ದಿನಗಳಿಂದ ಗೊತ್ತು. ಬರೆಯೋ ಏನಾದ್ರು ನನ್ ಪೇಪರ್ ಕಣೋ, ಏನ್ ಬೇಕಾದ್ರೂ ಬರೆಯೋ, ಅಂಡರ್ ದಿ ಸನ್ ಅಂತ ಹೇಳಿದಂತ ಗೆಳೆಯ. ಇವತ್ತು ಹೇಳ್ತೀನಿ, ಒಂದ್ ಅಕ್ಷರವನ್ನ ಎಡಿಟ್ ಮಾಡಿದೆ ನನ್ನ ಲೇಖನಗಳನ್ನ, ನನ್ನ ಅಂಕಣಗಳನ್ನ 10 ವರ್ಷ ಸತತವಾಗಿ. ಬಹುಶಃ ಓದುಗರಿಗೆ ಬೋರ್ ಆಗತ್ತೆ ಅಂತ ಹೇಳಿ ನಾನೇ ನಿಲ್ಲಿಸ್ದೆ. ನಿನ್ನ ಮನೆ ಮುಂದೆ ಸತ್ಯಾಗ್ರಹ ಕೂಡ್ಕೋತೀನಿ ನೀನು ಬರೀದೇ ಇದ್ರೆ ಅಂತ. ನನ್ನ ಮನೆ ಮುಂದೆ 2-3 ಗಿಡ ನೆಡುವ ಯೋಚನೆ ಇತ್ತು ನನಗೆ. ಇವ್ನು ಸತ್ಯಾಗ್ರಹ ಕೂತ್ರೆ ಗಿಡಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಬೇಡ ಅಂತ ಹೇಳಿದೆ. ಇದೆಲ್ಲ ಮೀರಿ ಅವನು ಜೀವನಾನುಭವಗಳ ಒಂದು ಗಣಿ. ಅವನ ಅನುಭವಗಳಿದೆಯಲ್ಲ, ಅವೆಷ್ಟು ರೂಕ್ಷವಾಗಿದ್ದಾವೆ, ಎಷ್ಟು ವಿಶಿಷ್ಟವಾಗಿದ್ದಾವೆ ಅಂದ್ರೆ ಬಹಳ ಸೂಕ್ಷ್ಮವಾಗಿ ಬದುಕನ್ನ ನೋಡುವಂತ, ಅತ್ಯಂತ ಮಾನವೀಯವಾಗಿ ನೋಡುವಂತ ಒಬ್ಬ ಬರಹಗಾರ. ನಮ್ಗೆಲ್ಲ ಹೆಮ್ಮೆ. ಇವತ್ತು ನನಗೆ ಮಾತಾಡೋ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಈಗ ಹೇಳಿದ್ರೆ ನಿಮ್ಗೆ ಆರ್ಟಿಫಿಷಿಯಲ್ ಅನಿಸ್ಬೋದು. ಐ ಆಮ್ ರಿಯಲಿ ಕ್ರೈಯಿಂಗ್. ಆರೋಗ್ಯಕರವಾಗಿ ಅವನ ನೋಡಿದ್ರೆ, ಅವನ ಆರೋಗ್ಯಕರವಾಗಿ ಅವನು ಇರೋದನ್ನ ನೋಡ್ತಿದ್ರೆ ಟಿವಿಲಿ ನೋಡ್ತಾ ಇದ್ದೀನಿ, ನನಗೆ ತುಂಬಾ ಸಂತೋಷ ಆಗ್ತಿದೆ. ಯಾಕಂದ್ರೆ ನಮ್ಗೆ ಹೇಳ್ತಾ ಇದ್ದೆ, ಅವನು ಯಾವಾಗ್ಲೂ ಕೋಮಾನಲ್ಲಿದ್ದ. ನಾನು ಹೋಗಿ 5-6 ಸರಿ ಮಾತಾಡ್ಸ್ ಬಂದಿದ್ದೆ. ಅವ್ನಿಗೆ ಗೊತ್ತೇ ಇಲ್ಲ ನಾನು ಹೋಗಿರೋ ಆಸ್ಪತ್ರೆಗೆ. ಹಾಗೆಲ್ಲ ಈ ಗೆಳೆಯ ಮತ್ತೆ ಮರಳಿ ಬರಬಾರದೆ, ಪುನರ್ಜನ್ಮ ಪಡಿಬಾರ್ದೆ, ಬರೀಬಾರ್ದೆ, ಈ ಎಲ್ಲಾ ದುಷ್ಟ ಸಮಾಜಕ್ಕೆ ಉತ್ತರ ಕೊಡಬಾರ್ದೆ, ಇವನು ಏನಾದ್ರೂ ಹೇಳ್ಬಾರ್ದೆ. ಸಮಾಜಕ್ಕೆ ಶಕ್ತಿ ಇದೆ. ಈಗ ನೀವು ನೋಡಿದಿರಿ, ಈ ಜಗತ್ತಲ್ಲಿ ಲಕ್ಷಾಂತರ ಚರಾಚರಗಳು ವ್ಯರ್ಥವಾಗಿ ಬದುಕ್ತಿರ್ತವೆ, ಉಸಿರಾಡ್ತಿರ್ತವೆ. ಬ್ಯಾಕ್ಟೀರಿಯಾದಿಂದ ಹಿಡಿದು ಮನುಷ್ಯರವರೆಗೆ ಎಷ್ಟೋ ಜನ ವ್ಯರ್ಥವಾಗಿ ಬದುಕ್ತಿರ್ತಾರೆ. ಸುಮ್ಮನೆ ಡೆಮ್ಮಿಯಾಗಿ ಬದುಕಿರ್ತಾರೆ, ವೇಸ್ಟ್ ಆಗಿ ಬದುಕಿರ್ತಾರೆ. ಪ್ರತಿಭಾವಂತರು ಬದುಕಬೇಕು, ಸೂಕ್ಷ್ಮ ಗ್ರಹಿಸೋರು ಬದುಕಬೇಕು, ಸಮಾಜಕ್ಕೆ ಬದ್ಧವಾಗಿ ಬದುಕೋರು ಬದುಕಬೇಕು. ಆಗೆಲ್ಲ ನನಗೆ ರವಿ, ನಾನು ಅವನು ಒಟ್ಟಿಗೆ ಪುಸ್ತಕ ಬಿಡುಗಡೆ ಮಾಡ್ತಿದ್ವಿ, ಒಟ್ಟಿಗೆ ಬರೀತಿದ್ವಿ.
ನನಗೆ ತುಂಬಾ ತುಂಬಾ ಆ ಕಿಟ್ಟಿ ಅಂತ ಒಬ್ಬ ವಿವೇಕಿ ಕಾಣ್ತಿದ್ದಾನೆ ಅಲ್ಲಿ ಫೋಟೋದಲ್ಲಿ. ಅವನು ನಾನು ಒಂದು ಸಿನಿಮಾ ಮಾಡಿ ದುಡ್ಡು ಕಳ್ಕೊಂಡಿದ್ದೀವಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ, ಈಗ ಸ್ವತಃ ಲಲಿತಾ ಬೆಳಗೆರೆ ಅವರು ಕೂಡ ನಮ್ ಜೊತೆ ಇದ್ದಾರೆ. ತಾವು ವೈನಿ ಅವ್ರ ಜೊತೆ ಮಾತನಾಡ್ಬೋದು, ಏನಾದ್ರು ಹೇಳ್ಬೋದು? ಅವ್ರಿಗೆ ಹೇಳ್ಬೇಕು ಲಲಿತಾ ಅವ್ರಿಗೆ, ಒಂದ್ ನಿಮಿಷ ಕೊಡಿ. ಮಾತಾಡಿ ಕೇಳಿಸುತ್ತೆ. ಲಲಿತಾ ಅವ್ರೆ, ನಿಮಗೆ ಸಹನಾಶ್ರೀ ಅಂತ ಒಂದು ಪ್ರಶಸ್ತಿ ಕೊಡಬೇಕು. ಸಹನಾಶ್ರೀ ಅಂತ ಅದು ಪದ್ಮಶ್ರೀಗಿಂತ ದೊಡ್ಡ ಪ್ರಶಸ್ತಿ. ಅಂದ್ರೆ ಇಂಥ ಒಬ್ಬ ದುಷ್ಟನನ್ನ ನೀವು ಇಷ್ಟು ವರ್ಷ ಸಹಿಸ್ಕೊಂಡಿದ್ದೀರಲ್ಲ, ಸಹಿಸ್ಕೊಂಡು ನಿಮ್ ತಾಯ್ತನ ಬಿಟ್ಕೊಡದೆ, ನಿಮ್ ಪ್ರೀತಿ ಬಿಟ್ಕೊಡದೆ, ನಿಮ್ಮ ಸಹನೆನ ಬಿಟ್ಕೊಡದೆ ಕಾಪಾಡಿದಿರಲ್ಲ ಅವನನ್ನ, ಬಹಳ ದೊಡ್ಡ ಗುಣ ಅದು. ಈ ತಲೆಮಾರಿನ ಯಾವ ಹೆಣ್ಮಕ್ಳು ಮಾಡಲ್ಲ. ದುಷ್ಟ ಅನ್ನೋದನ್ನ ಪ್ರೀತಿನ ಹೇಳ್ತೀನಿ. ಅವನು ಇರೋದೇ ಹಂಗೆ, ಅವನು ವಿಲಕ್ಷಣ, ಅವನು ಹೊರಟ ಎಲ್ಲೋ ಹೊರಟೋಗ್ತಾನೆ, ಜೊಯ್ಡಾ ಅಂತ ಅಲ್ಲೆಲ್ಲ ಹೋಗ್ತಾನೆ, ಅಲ್ಲೆಲ್ಲ ಅಫ್ಘಾನಿಸ್ತಾನಕ್ಕೆ ಹೊರಟೋಗ್ತಾನೆ, ಕಾಬೂಲ್ಗೆ ಹೋಗ್ತಾನೆ ಮಾಡ್ತಾನೆ. ಅವನು ಈಗ ಬರೀಬೇಕು. ನಾನು ಹೇಳ್ದೆ ಮೊನ್ನೆ ರವಿಗೆ, ಹೊಸ ವರ್ಷದ ಮೊದಲ ದಿನ, ರವಿ ತಗೋ ಪೆನ್ನು, ನಮ್ಮ ಪೆನ್ನಷ್ಟೇ ಉತ್ತರ ಸಮಾಜಕ್ಕೆ, ನಾವೆಲ್ಲ ಸತ್ತು ಹೋಗ್ತೀವಿ, ನಾವು ಬರೀಬೇಕು, ಬರೆದು ಜಗತ್ತಿಗೆ ನಾವೇನು ಅಂತ ಹೇಳ್ಬೇಕು. ಯಾಕೆಂದ್ರೆ ನಾನು ನೀನು ಮಾತ್ರ ಬರೀಬಲ್ವು, ಜಗತ್ತು ಬರೀಲಾರದು, ನಮಗೆ ಅಷ್ಟೇ ಬರೆಯೋ ಶಕ್ತಿ ಇದೆ. ಅಂದ್ರೆ ಐ ಮೀನ್ ನಾವು ಒಂದು ಬರವಣಿಗೆಯ ಪ್ರತಿನಿಧಿಗಳು, ಇನ್ನು ತುಂಬಾ ದೊಡ್ಡ ಶಕ್ತಿ ಇದೆ ರವಿ, ತುಂಬಾ ದೊಡ್ಡ ಶಕ್ತಿ ಇದೆ. ನಾನು ಉಪದೇಶ ಮಾಡ್ತೀನಿ ಪ್ರೊಫೆಸರ್ ಅಂತ. ಇಲ್ಲ, ಉಪದೇಶದ ಪ್ರಶ್ನೆ ಇಲ್ಲ ನಾಗ್ತಿ, ನೀನ್ ಬರೀತಿ ನಾಗ್ತಿ, ನಿಂಗೂ ಹೇಳ್ತೇನೆ, ಲಲಿತಂಗೂ ಹೇಳ್ತೇನೆ. ವಿ ಹ್ಯಾವ್ ಕ್ರಾಸ್ಡ್ ದಟ್ ಸ್ಟೇಜ್. ಎಲ್ಲೂ ಕಳ್ಳರಾಗದೆ, ಸುಳ್ಳರಾಗದೆ, ಯಾರನ್ನೂ ಮನೆ ಹಾಳು ಮಾಡದೆ, ಯಾವ ತರಹದ ಇದನ್ನು ಹೊರಟತನವನ್ನ, ದುಷ್ಟತನವನ್ನ ರೂಢಿಸ್ಕೊಳ್ಳಿ. ಎಲೆಕ್ಷನ್ ನಿಂತ್ಕೊಬೇಡವೋ? ಇಲ್ಲ ಮರೆ, ಟಿಕೆಟ್ ಕೊಡ್ತಾ ಇದ್ರೆ ಹುಷಾರು. ಲಲಿತಾ ಅವ್ರು ಅಲ್ಲಿಂದಾನೇ ಬೇಡ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಭಯ. ಎಲೆಕ್ಷನ್ ಏನಿಲ್ಲ, ನೀವು ಚಿಂತೆ ಮಾಡ, ಎಲೆಕ್ಷನ್ ಆಗಿದೆ. ಅಲ್ಲ ನೋಡಿ, ಯಾರು ಓಟ್ ಹಾಕಲ್ಲ, ನೀನೇ ಹಾಕಲ್ಲ. ನಾವೆಲ್ಲ ಆಡ್ಕೊಳ್ಳೋಣ, ನಿಂತವ್ರನ್ನ ಗೇಲಿ ಮಾಡೋಣ, ಸ್ಪೀಕ್ಸ್ನ ಚುಚ್ಚೋಣ, ವಿಮರ್ಶೆ ಮಾಡೋಣ. ಅಲ್ಲ, ಯಾಕೆಂದ್ರೆ ದಟ್ ಇಸ್ ನಾಟ್ ಆರ್ ಕಪ್ ಆಫ್ ಟೀ. ನಾನು ಪೊಲಿಟಿಷಿಯನ್ಸ್ ನ ಎಲ್ಲರೂ ಸಾರಾಸಗಟಾಗಿ ಕೆಟ್ಟವರು ಅಂತ ಹೇಳಕ್ ಸಾಧ್ಯ ಇಲ್ಲ. ಇಲ್ಲಪ್ಪ, ನಿನ್ ಕಪ್ ಆಫ್ ಟೀ ಇದೆ, ನಿನಗೆ ಒಳ್ಳೆ ಭಾಷಣಕಾರ, ನಿನ್ ನಾಯಕನು ಆಗ್ಬಿಡ್ತೀಯ. ಇಲ್ಲ, ಅಷ್ಟೇ ಒಳ್ಳೆ ಭಾಷಣ ಮಾಡ್ಬೋದು, ಬಟ್ ನಾಯಕ ನಂಗೆ ಇಷ್ಟನೂ ಇಲ್ಲ. ಓ ಮನಸ್ಸೇ ಶುರು ಮಾಡು. ಮಾಡಿದೀನಿ, ನಡೀತಾ ಇದೆ. ಆಮೇಲೆ ನಮ್ಮಿಬ್ರದ್ದು ಕಂಡೀಷನ್ ಇದೆಯಲ್ಲ, ತಿಂಗಳಿಗೆ ಒಂದು ಕತೆ ಬರೀಬೇಕು ಅಂತ ಚಾಲೆಂಜ್ ಕತೆ ಬರೆಯೋಣ ಬತ್ತೀಯ ಅಂತಾನೆ ನಾನು ಒಂದು ಇದ್ ಮಾಡಿ 5 ಜನ ಕತೆಗಾರರನ್ನ ಒಂದ್ ಯಾವ್ದಾದ್ರು ಹತ್ತಿರದ ಒಂದು ಸಮುದ್ರ ತೀರ ಕರ್ಕೊಂಡು ಹೋಗಿ ಅವ್ರಿಗೆ 5 ಜನಕ್ಕೂ ರೂಮ್ ಎಲ್ಲ ವ್ಯವಸ್ಥೆ ಮಾಡಿ ಅವರು ಒಂದ್ ಕತೆ ಬರ್ಬೋದು. ಕತೆ ಬರೆಯೋಣ ಬರ್ತೀಯ ಅನ್ನೋ ಪುಸ್ತಕದಲ್ಲ ಪ್ರಿಂಟ್ ಆಗ್ಬೇಕು. ನಾನು ನಾಗ್ತಿ ತುಂಬಾ ದಿವಸದಿಂದ ಅನ್ಕೊಂಡಿದೀವಿ. ಆದಷ್ಟು ಬೇಗ ಈ ಒಂದು ಕನ್ಸು ನನ್ಸಾಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ತುಂಬಾ ಧನ್ಯವಾದಗಳು ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ, ನಮ್ಮ ಜೊತೆ ಜಾಸ್ತಿ ಕೊಡ್ದಿದ್ದೀನಿ, ಕ್ಷಮೆಯಲ್ಲಿ. ಅವನಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ಈ ಗೆಳೆಯ ನನಗಿಂತ ಹೆಚ್ಚು ವರ್ಷ ಬದುಕಲಿ. ಥ್ಯಾಂಕ್ ಯು. ನಾವೆಲ್ಲ ಒಟ್ಟಿಗೆ ಹೋಗೋಣ ಬರ. ಲಲಿತಾ ಅವರೇ, ತಾವು ಕೊನೆಯದಾಗಿ ತಮ್ಮ ಪತಿಯವ್ರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರಿ? ಅದು ಕೊನೆದಾಗ ಹೇಳಕ್ ಸಾಧ್ಯನೇ ಇಲ್ಲ, ಹೇಳ್ತಾನೆ ಆತರ ಈ ಕಾರ್ಯಕ್ರಮದಲ್ಲಿ ಗೊತ್ತಾಗ ತಮಾಷೆ ಮಾಡಿದೆ. ನಾನು ಅವ್ರಿಗೆ ಮೊದಲೇ ಹೇಳ್ತಾ ಇದ್ದೆ, ನಾನು ಹೋದ್ರೆ ದೆವ್ವಾಗ ಬಂದು ನಿಮ್ಮನ್ನ ಕಾಡ್ತೀನಿ, ಬಿಡಲ್ಲ. ಆತರ ಅಷ್ಟೊಂದು ಮುನಿಸಿದೆ ಅಂತ ಅವ್ರೇನು ಇದೆ ಎಲ್ಲ ತರನು ಇದೆ. ಅವರು ಈಗ ಪಕ್ವ ಮನಸ್ಸು ಬರ್ತಾ ಇದೆ ಅವರಿಗೆ. ನಾನು ನೋಡಿರೋ ಪ್ರಕಾರ ಎಲ್ಲಾ ರೀತಿಯಲ್ಲಿ ತುಂಬಾ ಅನುಭವಗಳಿದೆ ಅವರಿಗೆ, ಬಹಳ ಅನುಭವಗಳನ್ನ ಎತ್ಕೊಂಡಿದ್ದಾರೆ. ವಯಸ್ಸಲ್ಲಿ ನಾನು ದೊಡ್ಡವಳಾದ್ರೂ ನನ್ನ ಅನುಭವದಲ್ಲಿ ತುಂಬಾ ಚಿಕ್ಕವಳು, ಅವರು ಚಿಕ್ಕವರಾದ್ರೂ ಅದರಲ್ಲಿ ಬಹಳ ದೊಡ್ಡವರು. ಅದನ್ನ ಭಕ್ತಿಯಲ್ಲವರು ಹೇಳಿದ್ದಾರೆ, ಸೀತಾರಾಮ್ ಅವರು ಒಪ್ಕೊಂಡಿದ್ದಾರೆ, ತುಂಬಾ ಜನ ಅದನ್ನ ಒಪ್ಕೋತಾರೆ. ಅವ್ರ ಹತ್ರ ನಾನು ಹೇಳೋದಷ್ಟೇನೆ, ಅವ್ರು ಏನೇನು ಅನ್ಕೋತಾ ಇದ್ರು ಅದನ್ನೆಲ್ಲವನ್ನೂ ಸಾಧಿಸ್ಬೇಕು. ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ. ನಾನು ಅದನ್ನ ಇಷ್ಟಪಡ್ತೀನಿ. ಅವರು ಸಂತೋಷವಾಗಿರ್ಬೇಕು, ತೃಪ್ತಿಯಿಂದ ಇರ್ಬೇಕು, ಅವ್ರು ಅನ್ಸಿದ್ದೆಲ್ಲ ಅವರಿಗೆ ಸಿಗ್ಬೇಕು, ಚೆನ್ನಾಗಿರ್ಲಿ, ನೆಮ್ಮದಿಯಾಗಿರ್ಲಿ. ನಾನು ಯಾವತ್ತೂ ಅವ್ರ ಜೊತೆ ಇರ್ತೀನಿ, ಯಾವತ್ತೂ ಅವ್ರ ಜೊತೆನೆ ಹೋಗೋದು. ನಾನು ಇದಕ್ಕಿಂತ ಹೆಚ್ಚಿನ ಗಿಫ್ಟ್ ಏನಾದ್ರು ಬೇಕಾ ಮೇಡಮ್? ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಕೂಡ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೋರ್ವ ಸ್ನೇಹಿತರು ಹಾಗೇನೆ ಸಾಹಿತಿಗಳು ಆದಂತಹ ಅಶೋಕ್ ಶೆಟ್ರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಅಶೋಕ್ ಶೆಟ್ರ್ ಅವರೇ.
ನಮಸ್ಕಾರ, ಹೇಳಿ. ಬೆಳಗೆರೆ ಅವ್ರದ್ದು ಇವತ್ತು ಹುಟ್ಟಿದಬ್ಬ, ನಾವು ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಏನ್ ವಿಶಸ್ ಕೊಡ್ತೀರಾ ಈ ಸಂದರ್ಭದಲ್ಲಿ? ಮೆಸೇಜ್ ಅವನಿಗೆ ನಾನು ಮೆಸೇಜ್ ಕೊಡುವಂತದ್ದು ಏನಿಲ್ಲ. ನಾವು ಬಹಳ ಹಳೆ ಕಾಲದ ಸ್ನೇಹಿತರು. ಅವನು ನನಗೆ ಒಂದೊಂದು ಸ್ಫೂರ್ತಿ, ಪ್ರೇರಣೆ ಕೊಡ್ತಾ ನಮ್ಮ ಬದುಕಿನ ಕಷ್ಟ ಕಾರ್ಯಗಳಲ್ಲಿ, ಅವಘಡಗಳಲ್ಲಿ, ಎಡವಟ್ಟುಗಳಲ್ಲಿ ಒಬ್ಬರಿಗೊಬ್ರು ಆಸರೆ ಆಗ್ತಾ, ಬೆಂಬಲ ಆಗ್ತಾ ಬೆಳೆದ್ಕೊಂಡು ಬಂದವರು. ಒಬ್ರೊಬ್ಬರ ಬಗ್ಗೆ ಹೆಮ್ಮೆ ಪಟ್ಕೊಳ್ತಾ, ಒಬ್ರೊಬ್ಬರ ಬಗ್ಗೆ ಪ್ರೀತಿ ಇಟ್ಕೊಳ್ತಾ, ಒಬ್ರೊಬ್ಬರ ಬಗ್ಗೆ ಆದರ ಇಟ್ಕೊಳ್ತಾ, ಒಂದೊಂದು ಸಲ ನಮ್ಮ ಬಲಹೀನತೆಗಳ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಒಂದು ತರ ಸ್ನೇಹ ಗಟ್ಟಿ ಆಗ್ತಾ ಬಂದಿದೆ ನಮ್ದು. ನನಗೇನು ಅಂತಂದ್ರೆ, ರವಿ ಬಹಳ ದೀರ್ಘಕಾಲ ಬಾಳ್ಬೇಕು, ಬದುಕಬೇಕು. ಅವನಲ್ಲಿ ಸಾಕಷ್ಟು ಪೊಟೆನ್ಸಿಯಲ್ ಇದೆ. ಆ ಪೊಟೆನ್ಸಿಯಲ್ ಸಂಪೂರ್ಣ ಬಳಕೆ ಆಗಬೇಕು. ಇದು ನನ್ನ ಆಸೆ. ಆಮೇಲೆ ಅವನ ಕುರಿತಾಗಿ ನನಗೆ ಅಪಾರ ನಿರೀಕ್ಷೆಗಳು ಇನ್ನೂ ಇದ್ದಾವೆ. ಜೀವನದ ಸಾಧ್ಯತೆಗಳು ಆತನಿಗೆ ಇನ್ನೂ ಸಾಕಷ್ಟು ಇದ್ದಾವೆ. ನಿರೀಕ್ಷೆ ಅಂದ್ರೆ ಯಾವ ರೀತಿ? ಅಂದ್ರೆ ಒಬ್ಬ ಮನುಷ್ಯ ಬಹುಶಃ ತನ್ನ 3 ಜನ್ಮಗಳಲ್ಲಿ ಮಾಡಬಹುದಾದದ್ದನ್ನ ತನ್ನ ಒಂದು ಅಸ್ತಿತ್ವದ, ತನ್ನ ಒಂದು ಜನ್ಮದ ಅರ್ಧ ಕಾಲಾವಧಿಯಲ್ಲಿ ಆತ ಮಾಡಿದ್ದಾನೆ. ಅದು ಕಾರಣ ಏನು ಅಂತಾರೆ, ಆತನಿಗೆ ಒಂದು ಕನಸು ಕಾಣೋ ಗುಣ ಇದೆ. ಆಮೇಲೆ ಇದು ಮಲಗಿದಾಗ ಕಾಣೋ ಕನಸಲ್ಲ, ಜಾಗೃತಾವಸ್ಥೆಯಲ್ಲಿ ಕಾಣುವಂತ ಕನಸು, ಮತ್ತು ಆ ಕನಸಿನ ಸಾಕಾರಕ್ಕಾಗಿ ದುಡಿಯುವಂತ ಏಕಪ್ರಕಾರದ ನಿಷ್ಠೆ, ಶ್ರದ್ಧೆ. ಅದು ನನಗಿಷ್ಟ. ಅವನು ಇವತ್ತು ಮಾತಾಡಿ ನಾಳೆ ಮರೆಯುವಂತ ಜನರನ್ನ ನಾನು ಬಹಳ ನೋಡಿದ್ದೀನಿ. ನನ್ನ ಸ್ನೇಹಿತರ ಪೈಕಿ ಆತ ಬಹಳ ಭಿನ್ನ. ಯಾಕಂತಂದ್ರೆ ಈಸ್ ಎ ಗ್ರೇಟ್ ಪರ್ಸ್ಯೂವರ್ ಆಫ್ ವಾಟ್ ಹಿ ಏಮ್ಸ್ ಫಾರ್ ಹಿಮ್ಸೆಲ್ಫ್. ಅಂತ ಹಲವಾರು ಕನಸುಗಳನ್ನ ಆತ ಇನ್ನೂ ಬೆನ್ನತ್ತಬೇಕು ಅಂತ. ಖಂಡಿತ. ಥ್ಯಾಂಕ್ ಯು. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಐ ವಿಶ್ ಹಿಮ್ ವೆರಿ ಮೆನಿ joyous returns of the day. I love you, dear. Thank you ಅಶೋಕ್ ಶೆಟ್ಟಿ ಅವರೇ. Bye bye. ಅವ್ನು ನೋಡಿ, ಅವನು 30 ವರ್ಷ ಆಯ್ತು, 30 ಜಾಸ್ತಿ ಆಗಿರ್ಬೇಕು. ಹಿ ವಾಸ್ ಮೈ ಜೂನಿಯರ್ ಇನ್ ದಿ ಯೂನಿವರ್ಸಿಟಿ. ನಾನು MA ಫೈನಲ್ ಇದ್ದಾಗ ಅಶೋಕ್ ಜಾಯಿಂಡ್ ಆಸ್ ಪ್ರೀವಿಯಸ್, ಅಂದ್ರೆ MA ಪ್ರೀವಿಯಸ್ ಅಲ್ಲಿ ಅಡ್ಮಿಟ್ ಆದವರು. ಬಟ್ ಈಸ್ ಮೈ ಗುರು. ನೋಡಿ, ಯಾರು ನನಗಿಂತ ವಯಸ್ಸಿನಲ್ಲಿ ಇರೋದು ಲಲಿತಾ, ಆದರೆ ಇವನು ಜೂನಿಯರ್, ಹಿ ಬಿಕಮ್ ಮೈ ಗುರು. ಹಿಂಗಲ್ಲ ರವ್ಯ ಬದುಕೋದು, ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಹಿ ಇಂಟ್ರೊಡ್ಯೂಸ್ ಮೀ ಟು ಮಾರ್ಕ್ಸಿಸಮ್. ಈಸ್ ಅ ಫ್ರೆಂಡ್ ಗೈಡ್. ಇವತ್ತಿನವರೆಗೂ ನನಗೆ ಅಫ್ಕೋರ್ಸ್ ಸಾವಿರಾರು ಜನ ಅಕ್ವೈಂಟೆನ್ಸಸ್ ಇರ್ತಾರೆ, 100 ಜನ ಪರಿಚಿತರು ಇರ್ತಾರೆ. ಆದರೆ ನೀವು ಮನೆಗೆ ಊಟಕ್ಕೆ ಕರಿಬೇಕು ಅಂತ ಲಿಸ್ಟ್ ಮಾಡಕ್ಕೆ ಹೊರಟ್ರೆ 5ನೇ ಹೆಸರು ತೋಚಲ್ಲ ನನಗೆ. ತುಂಬ ಪರ್ಸನಲ್ ಫ್ರೆಂಡ್ಸ್ನ ಕರಿಬೇಕು ಅಂದ್ಕೊಂಡ್ರೆ 5ನೇ ಯಾರೋ ಏನೋ ಅಲ್ವಾ. ಆಮೇಲೆ ನಿಮ್ಮ ಮೊಬೈಲ್ ತೆಗೆದು ನೋಡಿ, ನಿಮ್ಮ ಮೊಬೈಲ್ನಲ್ಲಿ 2000ಕ್ಕಿಂತ ಜಾಸ್ತಿ ಕಾಂಟ್ಯಾಕ್ಟ್ಸ್ ಇರೋದೇ ಇಲ್ಲ. ನಿಮ್ಮ ಫೇಸ್ ಇದು ನೋಟ್ಬುಕ್ಕಲ್ಲಿ ನೋಡಿ, ಫೋನ್ ಬುಕ್ಕಲ್ಲಿ ನೋಡಿ. ನಮ್ಮ ಲೈಫ್ ಬಹಳ ಚಿಕ್ಕದು, ಬಹಳ ಸೀಮಿತವಾದ್ದು. ಫಸ್ಟ್ ಸರ್ಕಲ್ ಆಫ್ ಲೈಫ್ ಇರ್ತಲ್ಲ, ಆತ್ಮೀಯರ ಒಂದು ಮೊದಲನೇ ವೃತ್ತ, ಆ ವೃತ್ತದಲ್ಲಿ ಅವನು ಬಹಳ ಇಂಪಾರ್ಟೆಂಟ್. ನನ್ನ ಮದುವೆಗೆ ಬಂದಿದ್ದ, ಅವನ ಮದುವೆಗೆ ನಾನು ಹೋದೆ. ನನ್ನ ಮಕ್ಕಳ ಮದುವೆಗೆಲ್ಲ ಬಂದಿದ್ದ, ಅವನ ಮಗನ ಮದುವೆಗೆ ನಾನು ಹೋದೆ. ಇತ್ತೀಚೆಗೆ ಒಂದು 10 ದಿವಸದಿಂದ ವಿ ಮೆಟ್ ಇನ್ ಧಾರವಾಡ. ನಾವೇನು ದಿನ ಫೋನಲ್ಲಿ ಮಾತಾಡಲ್ಲ ಅಥವಾ ಸಿಗಲ್ಲ, ಆದರೆ ವಿ ವರ್ಕ್ ಇನ್ ಟ್ಯಾಂಡಮ್. ಇಬ್ಬರದು ಬುದ್ಧಿ ಏಕತ್ರವಾಗಿ ಕೆಲಸ ಮಾಡ್ತಾರೆ. ನೋಡಿ, ಅವತ್ತು ಪತ್ರಿಕೋದ್ಯಮದಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ಟೇಸ್ಟ್ ಇರ್ತಾ ಇತ್ತು. ಇಂತಹ ಪತ್ರಿಕೆ ಕೆಲಸ ಮಾಡ್ತಾನಂತೆ ಅನ್ನೋದೇ ಒಂದು ದೊಡ್ಡ ನಮಗೆ ಕಿರೀಟ ಅದು. ಹಾಗೆ ಸಂಯುಕ್ತ ಕರ್ನಾಟಕ, ಸಾಪ್ತಾಹಿಕ ಪರ್ವಣಿ, ಅದರದ್ದು ಸಾಪ್ತಾಹಿಕ ಸೌರಭ ಅಂತ ಬರ್ತಾ ಇತ್ತು. ಆಮೇಲೆ ಕಸ್ತೂರಿ, ಇವೆಲ್ಲ ನನಗಿಂತ ವಯಸ್ಸಿನ ದೊಡ್ಡ. ಕಸ್ತೂರಿಗೆ 65 ವರ್ಷ ಆದಾಗ ನನಗೆ 33 ವರ್ಷ. ನಾನು ಸಂಪಾದಕ ಅದಕ್ಕೆ ಪಾಳಮಾಚಾರ್ಯರು ಕೂತ ಚೇರ್ನಲ್ಲಿ ಕೂತೆ ನಾನು ಅನ್ನೋ ಒಂದು ಅದ್ಭುತವಾದ ಸಮಾಧಾನ. ಪತ್ರಿಕೋದ್ಯಮವನ್ನು ನಿಮಗೆ ನೆನಪಿರಬೇಕು, ಅರ್ನೆಸ್ಟ್ ಹೆಮಿಂಗ್ವೇ ಅಂತ ಒಬ್ಬ ರೈಟರ್ ಇದ್ದ, ನೋಬೆಲ್ ಲಾರೆಟ್. ಅವನ್ನ ಕೇಳ್ತಾರೆ, ಒಬ್ಬ ಸಂದರ್ಶಕ ಕೇಳ್ತಾನೆ, ನಿನ್ನ ಜೀವನದಲ್ಲಿ ಮಾಡಿದ ಅತ್ಯುತ್ತಮವಾದ ಕೆಲಸ ಯಾವುದು? ಪತ್ರಿಕೋದ್ಯಮ ಆರಿಸ್ಕೊಂಡಿತ್ತು. ಬಿಕಾಸ್ ಯು ವಿಲ್ ನೋ ಎ ಪರ್ಸನ್, ಎಂಟೈರ್ ಸೊಸೈಟಿ 1-to-1 ಸಂಪರ್ಕ ಬಂದ್ಬಿಡುತ್ತೆ. ಅಂಡ್ ವಾಟ್ ಆರ್ ದಿ ಬೆಸ್ಟ್ ಡಿಸಿಷನ್ ಟೇಕನ್ ಬೈ ಯು ಅಂತ ಕೇಳ್ತಾರೆ. ಟು ಕ್ವಿಟ್ ಜರ್ನಲಿಸಂ.
ಬಿಟ್ಬಿಟ್ಟೆ ನಾನು ಅಂತ. ಯಾಕಂದ್ರೆ ಅದರೊಳಗೆ ಇದ್ದಿದ್ರೆ ನಾನು ಬೆಳಿತಿರ್ಲಿಲ್ಲ. ಸಾಕು ನಂಗಿದು ಅಂತ ನಾನು ಹೊರಟ್ಬಿಟ್ಟೆ. ಆಮೇಲೆ ಕಾದಂಬರಿಗಳನ್ನು ಬರೆದ್ರು. ಇಟ್ಸ್ ಎ ಗ್ರೇಟ್ ರೈಟರ್. ನಾನು ಏನು ಹೇಳ್ತೀನಿ, ನಮ್ಮ ಕಾಲದ ಪತ್ರಿಕೋದ್ಯಮದಲ್ಲಿ, ನಮ್ಮ ಕಾಲ ಅನ್ನೋದು ಈಗ ಮನ್ಮನೆವರೆಗೂ ಈಗಲೂ ನನ್ನ ಕಾಲವೇ, ವಾಟ್ ಐ ಫೀಲ್ ಈಸ್ ಅಲ್ಲೊಂದು ಟೇಸ್ಟ್ ಇರ್ತಾ ಇತ್ತು, ಛಲ ಇರ್ತಾ ಇತ್ತು. ಸಂಬಳ ಎಲ್ಲಿತ್ತು? ನಾನು ಲಾಸ್ಟ್ ಡ್ರಾನ್ ಸ್ಯಾಲರಿ ಇಸ್ 3,800 rupees. 3,800 ರೂಪಾಯಿ ನನ್ನ ಕಟ್ಟ ಕಡೆ ಸಿಕ್ಕ ಸಂಬಳ. ಇವತ್ತು ನಮ್ಮಲ್ಲಿ ನಾವು ಆಯಾಗಳಿಗೇನೆ 6,000 ಸೆಕ್ಯೂರಿಟಿ ಗಾರ್ಡ್ಸ್ಗೆ ಕೊಡ್ತೀವಿ. ಪತ್ರಿಕೋದ್ಯಮದ ಪಲಕುಗಳು ಬದಲಾಗಿವೆ. ಸರಿ, ರವಿ ಬೆಳಗೆರೆ ಸಾಕಷ್ಟು ಮಾತನಾಡಿದ್ರಿ. 56 ತುಂಬಿದೆ. ಮುಂದಿನ ನಿಮ್ಮ ಕನಸುಗಳೇನು? ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ? ನಾನು ಕಂಡ ಕನಸುಗಳಲ್ಲಿ ಈಗ ಸಾಕಾರಗೊಂಡು ಸಮೃದ್ಧಿಯಾಗಿರುವಂತಹ ದೊಡ್ಡ ಕನಸು ಅಂದ್ರೆ ಪ್ರಾರ್ಥನಾ. ಒಂದು ಶಾಲೆ ಮಾಡಬೇಕು ಅಂತ. ನಾನು ಏನೇ ಮಾಡಲಿ ಅಕ್ಷರದ ಸುತ್ತಮುತ್ತ ಮಾಡ್ತೀನಿ. ಸಿನಿಮಾ ಮಾಡ್ತೀನಿ, ಶಾಲೆ ಮಾಡ್ತೀನಿ, ಪುಸ್ತಕದ ಅಂಗಡಿ ಇಡ್ತೀನಿ, ಟಿವಿಯಲ್ಲಿ ಮಾತಾಡ್ತೀನಿ, ಇವು ನೇಮ್ ಇಟ್ ಆ್ಯಂಡ್ ದೇರ್, ಪತ್ರಿಕೆ ಮಾಡ್ತೀನಿ. ಅಕ್ಷರ ಅನುಬಂಧ ಅನ್ನೋದು ತಪ್ಪು ಹೋಗಬಾರ್ದು ಅನ್ನೋದು ನನ್ನ ಆಸೆ. ಅಲ್ಟಿಮೇಟ್ ಗೋಲ್. ನನ್ನ ಶಾರ್ಟ್ ಡ್ರೀಮ್ ಅಂದ್ರೆ ಎಲ್ಲೆಲ್ಲಿ ಕನ್ನಡ ಶಾಲೆಗಳನ್ನು ಸರ್ಕಾರ ಮುಚ್ಚಕ್ಕೆ ಹೊರಡ್ತೋ ಅಲ್ಲೆಲ್ಲ ಒಂದು ಶಾಲೆಯನ್ನು ಮಾಡಬೇಕು. ನನಗೆ 57 ಈಗ, ಇನ್ನು ಬಾಕಿ ಇರೋದು ಕೇವಲ 40 ಚಿಲ್ಲರೆ ವರ್ಷ. ಅಂದ್ರೆ 100 ವರ್ಷ ಇದ್ದು ನಿಮ್ಗೆಲ್ಲ ಕಾಟ ಕೊಡ್ತೀನಿ ನಾನು. ನನ್ನ ಆಸೆ ಅಂದ್ರೆ ಇನ್ನೂ ಹೆಚ್ಚಿನ ಶಾಲೆಗಳನ್ನು ಎಲ್ಲಿ ಸರ್ಕಾರ ವಿಫಲವಾಗುತ್ತೋ ಅಲ್ಲಿದ್ದೀನಿ ನಾನು. ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನೀವು ಯಾವತ್ತು ನಿಮ್ಮ 10 ಶಾಲೆಗಳನ್ನು ಮುಗಿಸ್ತೀರಿ, 11ನೇ ಶಾಲೆಯಾಗಿ ಪ್ರಾರ್ಥನಾ ಹೋಗ್ಬೇಕು. ಅದು ನನ್ನ ಕನಸು. ಮತ್ತು ಈ ಸಮಾಜ ಬಹಳ ಸುಂದರವಾಗಿ ಹೇಳಿದಾನೆ ಸಾಹಿರ್ಲದೇನಿಗೆ, ಅಶ್ಕೋಮೆ ಜೋ ಪಾಯ ಹೇ ಮುಗ್ಗಿತು ಏನು ಪಡ್ಕೊಂಡೆ ಅದನ್ನು ನಾನು ನನ್ನ ಕವಿತೆಗಳಲ್ಲಿ ಕೊಡ್ತಾ ಇದ್ದೀನಿ ಅಂತ. ಅದಕ್ಕಿಂತ ದೊಡ್ಡದಿನ್ನು ಯಾವುದೂ ಇಲ್ಲ. ಬದುಕು ಕಲಿಸಿರೋದು ಒಂದೇ ಪಾಠ. ನಿನ್ನ ಅನ್ನ ನೀನು ಉಣ್ಬೇಕು. ನಿನ್ನ ಹೆಂಡತಿ ಕೈಗೆ ತೊಗೊಂಡೋಗಿ ಅವತ್ತಿನ ಸ್ಯಾಲ್ರಿ ಬ್ಯಾಗ್ ಇಡುವಾಗ ನಿನ್ನ ಕೈ ನಡಗಬಾರ್ದು. ಆ ತರಹದ ಪತ್ರಿಕೋದ್ಯಮ ಎಷ್ಟು ವರ್ಷ ಬೇಕಾದರೂ ಮಾಡೋದಿಲ್ಲ. ಅಂದ್ರೆ ಪ್ಯೂರಲ್ ಸ್ಕೂಲ್, ಅಲ್ಲಿ ಜಾತಿನ ಕೇಳಬಾರ್ದು. ಯಾವ ಜಾತಿ ಅವನು ಅಂತ ಕೇಳ್ಕೊಂಡು ನನ್ನ ಅಪ್ಲಿಕೇಶನ್ ಫಾರ್ಮಲ್ಲೇ ಇಲ್ಲ. ಮತ್ತು ಡೊನೇಷನ್ ತಗೋಕೊಡ್ತು. ಈ ಥರದ ಆದರ್ಶಗಳನ್ನು ಇಟ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಾಲೆಗಳನ್ನು ಮಾಡೋಣ, ಅಷ್ಟು ಮಕ್ಕಳನ್ನ ಬೆಳೆಸೋಣ. ದಟ್ ಈಸ್ ದಿ ಹ್ಯಾಪಿಯೆಸ್ಟ್ ಡ್ರೀಮ್ ಐ ಥಿಂಕ್. ಉಳಿದಂತೆ ಬರವಣಿಗೆ, ಇವನ್ ಮೈ ಲಾಸ್ಟ್ ಡೇ ಆಫ್ ಮೈ ಲೈಫ್ ಐ ಟ್ರೈ ಟು ರೈಟ್ ಎ ಸ್ಟೋರಿ. ಕತೆ ಬರೀಬೇಕು ಅಂತ ಆಸೆ. ಆ ಹಣ ಮಾಡಬೇಕಾಗಿತ್ತು ಬದುಕಿಗೋಸ್ಕರ, ಮಾಡಿದೆ. 380 ರೂಪಾಯಿ ಕಿಸೆಯಲ್ಲಿ ಇಟ್ಕೊಂಡ್ಬಂದು ಇವತ್ತು 100 ಕೋಟಿಗೆ ಬಾಳುವಂಥ ಶಾಲೆನ ಮಾಡಿದ್ದೀನಿ. ನಾನು ಹುಟ್ಟ ಶ್ರೀಮಂತ ಅಲ್ಲ, ತುಂಬ ಬಡವ್ರ ಮನೆ ಹುಟ್ಟಿದ ನಾನು. ಇನ್ನೊಂದ್ಸರಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಈ ಕ್ಷಣದ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.